ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಾರದ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ಶುರು ಮಾಡೋ ಮುಂಚೆ ನಾನು ಏನು ಹೇಳ್ಬೇಕಂದ್ರೆ, ಲಾಸ್ಟ್ ವೀಕ್ ನಾವು ಹೇಳಿದ್ವಿ ಅಕಸ್ಮಾತ್ ಕೆಲವು ಒಂದು ಟಾಪಿಕ್ಸು ಸುದೀಪ್ ಸರ್ ಪಿಕ್ ಮಾಡಿಲ್ಲ ಅಂದರೆ ನೀವು ರಿಯಾಕ್ಷನ್ ವಿಡಿಯೋಸ್ ಮಾಡೋದೇ ಬಿಟ್ಬಿಡ್ತೀವಿ. ಯಾಕಂದ್ರೆ ಅದು ಎಲ್ಲೋ ಒಂದು ಕಡೆ ಇನ್ಜಸ್ಟಿಸ್ ಆಯಿತು ಅಂತ ಅನಿಸ್ತು. ಅದಕ್ಕೆ ಸುದೀಪ್ ಸರ್ ಹೇಳಿದ್ರು ಆಚೆ ಅವ್ರಿಗೊಂದು ಬಳಗ ಕಾಯ್ತಾ ಇದೆ, ಸುದೀಪ್ ಸರ್ ಈ ಪಾಯಿಂಟ್ ಪಿಕ್ ಮಾಡಿಲ್ಲ ಅಂತ ಹೇಳೋರು ಅಂತ. ಐ ಆಮ್ ಪ್ರಿಟಿ ಶ್ಯೂರ್ ಸುದೀಪ್ ಸರ್ ನಮ್ಮ ವಿಡಿಯೋಸ್ ಅಂತೂ ನೋಡಿರಲ್ಲ. ಬಟ್ ಎನಿವೇಸ್ ನಾವು ನೋಟಿಸ್ ಮಾಡಿರೋ ಕೆಲವು ವಿಷಯಗಳು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಲೆಟ್ಸ್ ಗೋ ಗೈಸ್. ಫಸ್ಟ್ ಆಫ್ ಆಲ್ ನಾವು ಲಾಸ್ಟ್ ವೀಕ್ದು ವಿಡಿಯೋ ಹಾಕಿದ್ರು, ತುಂಬಾ ಕಾಮೆಂಟ್ಸ್ ಹಾಕಿದ್ರು ಸೇಯಿಂಗ್ ದಟ್ ರಜತ್ ಅವ್ರು ಮೋಸ ಮಾಡಿದ್ದಾರೆ ಅಂತ. ಸೊ ಆ ವಿಡಿಯೋ ನಾವು ಮಿಡ್ ವೀಕ್ ಅಪ್ಲೋಡ್ ಮಾಡಿದ್ದು. ಡೇ 1 ಮಾತ್ರ ಟಾಸ್ಕ್ಸ್ ಆಗಿತ್ತು, ಅಲ್ಲಿ ಆ ಕನ್ಫ್ಯೂಷನ್ ಇನ್ನಾಯ್ತು, ಕ್ಲಾರಿಟಿ ಇರಲಿಲ್ಲ. ಎನಿವೇಸ್ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಉಸ್ತುವಾರಿ ಬಗ್ಗೆ ಮಾತಾಡಿದ್ರು, ತುಂಬಾ ಮಾತಾಡತಿದೆ ಅಂತಾನು ಹೇಳಿದ್ರು. 4-5 ವಿಡಿಯೋ ಇದೆ, ಇನ್ನು ಪ್ಲೇ ಮಾಡ್ಲಾ ಅಂತ ಹೇಳಿದ್ರು. ಬಟ್ ಪ್ಲೇ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಎಲ್ಲಿಗೂ ಕ್ಲಾರಿಟಿ ಸಿಗ್ತಾ ಇತ್ತು ಅನ್ಕೋತೀನಿ. ನಿಂತ್ಕೊಂಡು ಏನೆಲ್ಲ ಹೇಳ್ತಾರೆ, ಅಲ್ಲೆಲ್ಲ ಹೂ ಅಂತ ಕೊಲೆ ಬಸುಂದರ ತಲೆ ಆಡಿಸ್ತಾರೆ. ಸಂಡೇ ಬಂದು ಫನ್ ಮಾಡ್ತಾರೆ. ಸಂಡೇ ಬಂದು ಫನ್ ಮಾಡಿದ ತಕ್ಷಣ ಸಂಡೇ ಏನಾಗಿತ್ತು ಎಲ್ಲ ಮರ್ಸ್ಬಿಡ್ತಾರೆ ಅಲ್ಲಿರೋ ಕಂಟೆಸ್ಟೆಂಟ್ಗಳು. ಮಂಡೇ ಆಗಿದ ತಕ್ಷಣ ಸೇಮ್ ಲಾ ಅಂತ ನಿಂತ್ಕೊಂಡು ಓಡಾಡ್ತಾರೆ ಜೋಡಿ ಕೈ ಹಿಡ್ಕೊಂಡು. ಸೊ ಟಾಸ್ಕಿನ ವಿಚಾರಕ್ಕೆ ಬಂದಾಗ ನಂಗೆ ಎಲ್ಲೋ ಅನಿಸ್ತು, ಭವ್ಯ ಅವ್ರು ತಪ್ಪು ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಬಟ್ ಶಿ ವಾಸ್ ಟಾರ್ಗೆಟೆಡ್ ಅ ಲಾಟ್ ಮೋರ್ ದೆನ್ ಅದರ್ಸ್. ಅಂದರೆ ಭವ್ಯ ಅವ್ರಿಗೆ ಟಾರ್ಗೆಟ್ ಮಾಡಿರೋದಷ್ಟು ಬೇರೆಯವ್ರು ತಪ್ಪು ಮಾಡಿರೋರಿಗೆ ಅದೇ ಇಂಟೆನ್ಸಿಟಿಯಲ್ಲಿ ಪನಿಷ್ಮೆಂಟ್ ಆಗಿರಲಿ ಬೇರೆ ಏನೂ ಸಿಕ್ಕಿಲ್ಲ ಅನಿಸ್ತು. ಫಾರ್ ಎಕ್ಸಾಂಪಲ್ ಸುದೀಪ್ ಸರೇ ಹೇಳ್ತಾರೆ ಚೈತ್ರ ಅವರು ಧನ್ರಾಜ್ ಅವ್ರಿಗೆ ಓದಿತಾರೆ ಅಂತ. ಬಟ್ ಅದನ್ನ ಫನ್ ಮಾಡಿ ಅಲ್ಲೇ ಬಿಟ್ಬಿಟ್ರು. ಕೈಯಿಂದ ಹೊಡೆಯೋದು, ಕಾಲಿಂದ ಹೊಡೆಯೋದೇ ಅಲ್ವಾ ನನ್ನ ಪ್ರಕಾರ ಅದೊಂದು. ಆಮೇಲೆ ಮೋಕ್ಷಿತಾ ಅವರು ಹೊಡೆದ್ರು, ಮಂಜಣ್ಣನು ತುಂಬಾ ಫಿಸಿಕಲ್ ಆದ್ರು. ಮಂಜಣ್ಣಗೆ ಅವರು ಕತ್ತಿಟ್ಕೊಂಡ್ರ ಅಂತ ಕೇಳಿದ್ರು, ಮಂಜಣ್ಣ ಇಲ್ಲ ಅಂದ್ರು ಅಷ್ಟೇ. ಆ ಕ್ಲಿಪ್ ಹಾಕ್ಬೇಕಿತ್ತಲ್ಲ, ಯಾಕೆ ಹಾಕಿಲ್ಲ? ವೈ ವಾಸ್ ಓನ್ಲಿ ಭವ್ಯ ಇನ್ ದ ಸ್ಪಾಟ್ಲೈಟ್ ಅಂತ ನಂಗೆ ತುಂಬಾ ಐ ವಾಸ್ ಲೈಕ್ ಇವ್ರೊಬ್ಬರಿಗೆ. ಯಾಕಂದ್ರೆ ಅವಾಗ ಏನ್ ಅನ್ಕೊಳ್ತಾರೆ ಅಂದ್ರೆ ಬೇರೆ ಕಂಟೆಸ್ಟೆಂಟ್ಸ್ ಅವ್ರು ಮಾಡಿರೋದು ತಪ್ಪಲ್ಲ, ಭವ್ಯ ಮಾಡಿರೋದು ಒಂದೇ ತಪ್ಪಂತ ಅವ್ರು ಅನ್ಕೊಳ್ತಾರೆ. ಆ ತರ ಆಗ್ಬಾರ್ದಲ್ಲ, ಇಟ್ ಶುಡ್ ಬಿ ಅ ಫೇರ್ ಪ್ಲೇ. ಮತ್ತೆ ಅದು ನೀರಲ್ಲಿ ಮುಳುಗೋ ಟಾಸ್ಕ್ ಅಲ್ಲಿ ಮೋಕ್ಷಿತಾ ಅವ್ರದ್ದು ಕಾಲ್ ಮರ್ಚಿತ್ತು, ಮಂಜುನ ಅವ್ರದ್ದು ಮರ್ಚಿತ್ತು ಅಂತ ತುಂಬಾ ಜನ ಹೇಳಿದ್ರು. ಬಟ್ ಅದನ್ನ ನಾನು ರೀಪ್ಲೇ ಮಾಡಿ ನೋಡಿದ್ವಿ. ಇನ್ಫ್ಯಾಕ್ಟ್ ನೀನು ರೀಪ್ಲೇ ಮಾಡಿ ನೋಡಿದೆ, ಅದು ಆಕ್ಚುಲಿ ಅವ್ರ ಪ್ಯಾಂಟ್ ಅಲ್ಲಿ ನೀರು ತುಂಬಿಕೊಂಡಿತ್ತು, ಅವ್ರ ಕಾಲ್ ಮರ್ಚಿರ್ಲಿಲ್ಲ ನಮ್ ಪ್ರಕಾರ. ಎನಿವೇಸ್ ಇದು ಕೀಪಿಂಗ್ ಕಂಟೆಸ್ಟೆಂಟ್ ಮಿಸ್ಟೇಕ್ಸ್ ಅಸೈಡ್, ರಜತ್ ಅವ್ರು ಉಸ್ತುವಾರಿ ಮಾಡಿದ್ದು ಸರಿಯಾಗಿ ಮಾಡ್ಬೇಕಿತ್ತು. ರಜತ್ ಅವ್ರಿಗೆ ಸಿಕ್ಬೇಕಾಗಿರೋ ಹೀಟ್ಗಿಂತ ಜಾಸ್ತಿ ಭವ್ಯ ಅವ್ರಿಗೆ ಸಿಕ್ತು ನನ್ನ ಪ್ರಕಾರ. ಉಸ್ತುವಾರಿಯಲ್ಲಿ ರಜತ್ ಅವರು ಮಿಸ್ ಮಾಡ್ಕೊಂಡಿದ್ದಾರೆ ಆಕ್ಚುಲಿ. ಅದು ಎವರೆಡೆ ಕಾಣ್ತಾ ಇದೆ. ಸುದೀಪ್ ಸರ್ ಹೇಳಿದ್ರು, ಸುದೀಪ್ ಸರ್ ಹೇಳ್ದಾಗ್ಲೂ ನಂಗೆ ಎಲ್ಲೋ ಒಂದ್ ಕಡೆ ರಜತ್ ಅವ್ರು ವ್ಯಾಲಿಡ್ ಜಸ್ಟಿಫಿಕೇಶನ್ ಕೊಟ್ಟರು ಅಂತ ಅನಿಸ್ತು ನನಗೆ, ಟು ಸರ್ಟನ್ ಎಕ್ಸ್ಟೆಂಟ್ ಅವ್ರು ಹೇಳ್ಬೇಕಾದ್ರೆ. ಇನ್ನೊಂದು, ಉಸ್ತುವಾರಿ ಬರೀ ರಜತ್ ಅವ್ರು ಮಾತ್ರ ತಪ್ಪಿತ್ತ. ಒಂದು ಮೇಜರ್ ಫ್ಲೋ ಆಗಿದೆ ಯಾವಾಗ ಗೊತ್ತಾ? ಲಾಸ್ಟ್ ಗೇಮು. ಯಾವಾಗ ಅಂದ್ರೆ ಅದು ಅವರು ನೆಟ್ ಹತ್ರ ಅದೆಲ್ಲ ಬಿಚ್ಕೊಬೇಕಲ್ಲ, ಅವ್ರು ಹೇಳ್ತಿರ್ತಾರೆ ಹೂಕ್ನ ಬಿಚ್ಕೊಂಡು ಕೆಳಗೆ ಎಸಿಬೇಡಿ ಅಂತ ಹೇಳ್ತಾರೆ. ಎಲ್ರು ಎಸಿತಾರೆ, ಉಸ್ತುವಾರಿಗಳು ಎಲ್ಲರೂ ಇದ್ರು, ಉಸ್ತುವಾರಿ ಹೇಳ್ತಾ ಇರ್ತಾರೆ ಎಸಿಬೇಡಿ ಭವ್ಯ ಒಬ್ರು ಮಾತ್ರ ಎಸಿಲಿಲ್ಲ, ಮಿಕ್ತರೆಲ್ಲ ಕೆಳಗೆ ಚಲ್ತಾ ಇದಾರೆ. ಉಸ್ತುವಾರಿ ಹೇಳ್ತಾರೆ ಬಿಸಾಕ್ಬೇಡಿ ಅಂತ, ಅವ್ರು ಹೇಳಿದ್ರು ಬಿಸಾಕ್ತಾ ಇದಾರೆ ಅಂದ್ರೆ ಉಸ್ತುವಾರಿ ಸ್ಟಾಪ್ ಮಾಡ್ಬೇಕು ತಾನೆ. ಸೊ ವಿಚ್ ಮೀನ್ಸ್ ಎಲ್ಲಾ ಉಸ್ತುವಾರಿಗಳು ತಪ್ಪಿದೆ, ರಜತ್ ಒಬ್ಬರದೇ ಅಲ್ಲ. ಇನ್ನೊಂದು, ನನಗೆ ಈ ಪರ್ಟಿಕ್ಯುಲರ್ ವಾಟರ್ ಟಾಸ್ಕ್ ಅಲ್ಲಿ ತುಂಬಾ ಡಿಸ್ಕಷನ್ ಆಗ್ತಾ ಇರೋದು, ಮೋಕ್ಷಿತ್ ಅವ್ರು ಕಾಲ್ ಮಾಡ್ಸಿದ್ರು, ಮಂಜನವರು ಕಾಲ್ ಮಾಡ್ಸಿದ್ರು ಅಂತ. ಇವ್ರು ಹೇಳಿದ್ರು ದಿಶಾ ಅವರು, ನಾನು 3 ಕ್ಲಿಯರ್ ಆಗಿ ನೋಡಿದೆ, ಮೋಕ್ಷಿತ್ ಅವ್ರು ಕಾಲ್ ಮಾಡ್ಸಿದ್ರು. ಬಟ್ ಮಂಜನ ಪ್ಯಾಂಟ್ ತುಂಬಿತ್ತು. ಇನ್ನೊಂದೇನಂದ್ರೆ ಅದು ರಜತ್ ಅವ್ರಿಗೆ ಕಾಣಿಸೋದಿಲ್ಲ. ನಾನು ರಜತ್ ಅವ್ರ ಸಪೋರ್ಟ್ ಮಾಡ್ತಲ್ಲ, ನಾನು ಅನ್ಕೊಂಡಿದ್ದು ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅಲ್ಲಿ ಮೇಲಿಂದ ನೀರ್ ಬರ್ತಾ ಇರುತ್ತಲ್ಲ, ಆ ಟ್ಯಾಂಕ್ಗೆ ನೀರ್ ಬರೋ ಫೋರ್ಸ್ ಚಿಕ್ಕ ಬಬಲ್ಸ್ ಬರುತ್ತೆ. ಆ ಚಿಕ್ಕ ಬಬಲ್ಸ್ ಬಂದಾಗ ಒಳಗೆ ಹಿಂಗ್ ಕಾಲ್ ಇಟ್ಕೊಂಡಿದ್ರೆ ಗೊತ್ತಾಗಲ್ಲ ಯಾರಿಗೂ. ಸೊ ಅದ್ರಿಂದ ರಜತ್ ಅವರು ಮಿಸ್ ಮಾಡಿರ್ಬೋದು, ಕಾಲ್ ಹೆಂಗ್ ಇದ್ದಾರೆ ಅಂತ ನೋಡ್ದಲೆ. ಬಟ್ ಆಟ ಆಡ್ತಿರೋರು ನಿಯತ್ತೆಲ್ಲೋಯ್ತು ಅಂದ್ರೆ ಹಾನೆಸ್ಟ್. ಸುದೀಪ್ ಸರ್ ಸಾಟರ್ಡೆ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಹಾನೆಸ್ಟ್ ಅಂತ. ಸೊ ಉಸ್ತುವಾರಿ ಕಾಣಿಸಿಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಆಟ ಆಡ್ತಿರೋರು ಹಾನೆಸ್ಟಿ ಎಲ್ಲೋಯ್ತು ಅಂದ್ರೆ ನಿಯತ್ತೆಲ್ಲೋಯ್ತು. ಇದಕ್ಕೇನೆ ಅವ್ರು ಉಸ್ತುವಾರಿ ಇಟ್ಟಿರೋದಲ್ಲ, ಇವ್ರು ಗೆಲ್ಬೇಕಂತ ಏನಾದ್ರು ಮಾಡ್ಬೋದು ಅಂತ. ನನ್ನ ಪ್ರಕಾರ ಅವರು ಹೇಗ್ ಬೆಟರ್ ಮಾಡ್ಬೋದಿತ್ತಂದ್ರೆ, ಸುದೀಪ್ ಸರ್ ಅದೊಂದು ಅಂಪೈರ್ ಎಕ್ಸಾಂಪಲ್ ಕೊಡ್ತಾರೆ. ಬಾಲ್ ಹೊಡೆದಾದ್ಮೇಲೆ ಬ್ಯಾಟ್ಸ್ಮನ್ ಓಡ್ತಾ ಇರ್ಬೇಕಾದ್ರೆ ಅಂಪೈರ್ ಅಲ್ಲೇ ನಿಂತ್ಕೊಂಡಿರಲ್ಲ. ಸೊ ಪ್ರಾಬ್ಲಿ ರಜತ್ ಅವರು ಮುಂದೆ ಹೋಗಿ ನೋಡ್ಬೇಕಿತ್ತು. ಎಲ್ಲೋ ಒಂದ್ ಕಡೆ ಗೌತಮಿ ಅವ್ರು ಹೇಳಿದ್ದು ಸರಿ ಅನ್ಸ್ತು ನನ್ಗೆ. ಅಂದ್ರೆ ಅವರು ಒಬ್ಬರ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು, ಇವ್ರು ತಪ್ಪು ಮಾಡ್ದೆ ಲೆಟ್ ಮೀ ಕ್ಯಾಚ್ ದೆಮ್ ಅಂತ. ಆ ಸ್ಟೇಟ್ಮೆಂಟ್ ನನ್ಗೆ ಎಲ್ಲೋ ಸ್ವಲ್ಪ ಕರೆಕ್ಟ್ ಅಂತ ಅನ್ಸ್ತು. ರಜತ್ ಅವರು ಫುಲ್ ಕಾನ್ಸಂಟ್ರೇಷನ್
ಕಾನ್ಸಂಟ್ರೇಷನ್ ಮಂಜಣ್ಣ ಮೇಲಿತ್ತು. ಅವ್ರು ಹೆಂಗ್ ಹಿಡ್ಕೊಂತಾ ಇದಾರೆ, ಹೆಂಗ್ ಮಾಡ್ತಾ ಇದಾರೆ, ಮೋಕ್ಷದ ಮೇಲೆ ಇರಲಿಲ್ಲ ಅವ್ರಿಗೆ ಅಲ್ಲಿ ಹೆಂಗ್ ಎತ್ಬಿಡ್ತಾರ, ಎತ್ತಾಜ ಗುರು ಅಂತ ಅಲ್ಲಿತ್ತು. ಅವ್ರು ಕೆಲವು ಇರ್ತಾರಲ್ಲ ಅವ್ರಿಗೆ ಇಷ್ಟ ಇಲ್ದಿರೋರು, ಅವ್ರು ಎಲ್ಲಿ ತಪ್ಪು ಮಾಡ್ತಾರೋ ಎಲ್ಲಿ ತಪ್ಪು ಮಾಡ್ತಾರೋ ನೋಡೋಣ ಅಂತ ಅಲ್ಲಿತ್ತೇನೆ ಅವ್ರ ಕಾನ್ಸಂಟ್ರೇಷನ್. ಹಾಗಾಗಿ ಅದನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಒಂದು ಸುದೀಪ್ ಸರ್ ಹೇಳಿದಂತೂ ನಿಜ, ಅದು ಯಾರ್ದೋ ವಿಕ್ಟ್ರಿ ಯಾರಿಗೋ ಹೋಯ್ತು ಇತ್ತು. ಬಟ್ ನನ್ ಪ್ರಕಾರ ಹನುಮಂತು ಗೆದ್ದಿದ್ ನನ್ಗಂತೂ ತುಂಬಾನೇ ಖುಷಿ ಇದೆ. ನಂಗೆ ಅನ್ಸುತ್ತೆ ಯಾರ್ದೇ ಫ್ಯಾನ್ಸ್ ಆಗಿದ್ರು ಕೂಡ ಎಲ್ಲೋ ಹನುಮಂತು ಗೆದ್ದಿದ್ದು ಆ ಖುಷಿ ಎಲ್ರಿಗೂ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಆಡ್ಕೊಂಡ್ ಬಂದಿರೋ ಒನ್ ಆಫ್ ದ ಕ್ಲೀನೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು. ಅವ್ರು ನಿಯತ್ತಾಗಿ ಅವ್ರ ಆಟ ಆಡ್ಕೊಂಡು ಹೋಗ್ತಾ ಇದಾರೆ. ಅವ್ರಿಗೆ ನೀವು ನೋಡಿದ್ರೆ ಅವ್ರದ್ದು ಎಂಟೈರ್ ಚಾರ್ಟ್ ಅಲ್ಲಿ ಒಂದೇ ಒಂದು ಡ್ರಾಪ್ ಆಗಿದ್ ಯಾವಾಗ ಅಂದ್ರೆ ಅವರು ಆಟ ರದ್ದಾದ್ರೂ ಪರವಾಗಿಲ್ಲ ಆಗ್ಲಿ ಅಂದಿದ್. ಅದ್ ಒಂದು ಬಿಟ್ರೆ ಐ ಡೋಂಟ್ ಸಿ ಎನಿ ಅದರ್ ಡ್ರಾಪ್ ಇನ್ ಹಿಸ್ ಗ್ರಾಫ್. ಮತ್ತೆ ಇನ್ನೊಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು ಅದೇ ಹನುಮಂತು ಅವ್ರು ಎಲ್ಲಾ ಕಡೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ, ಆದ್ರೂ ಅಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದ್ರು ಅಂತ. ಏನ್ ಹೇಳ್ಬೇಕು ಇದ್ರ ಬಗ್ಗೆ? ಮಾಡಿದ್ರು ಬಟ್ ಗೊತ್ತಿರುತ್ತೆ ಅಟ್ಲೀಸ್ಟ್ ವೆಸ್ಟರ್ನ್ ಟಾಯ್ಲೆಟ್ ಹೇಗಿರುತ್ತೆ ಅದ್ರಲ್ಲಿ ಹೆಂಗ್ ಮಾಡಬೇಕು ಅಂತ. ಸೊ ನನ್ ಪ್ರಕಾರ ಕಾಸ್ ಎನಿ ಹಾರ್ಮ್. ಸ್ಟಾರ್ಟಿಂಗು ಅವ್ರು ಬಂದಾಗ ಅಡ್ಜಸ್ಟ್ ಮಾಡ್ಕೊಂತ ಇದ್ರು ಆ ಬಿಗ್ ಬಾಸ್ ಮನೆಗೆ, ಹೆಂಗ್ ಆಡ್ಬೇಕು ಹೆಂಗ್ ಆಡಬಾರ್ದು ಅಂತ. ಆ ಸ್ಟಾರ್ಟಿಂಗ್ ಹೆಂಗ್ ಆಡ್ಬೇಕು ಹೆಂಗ್ ಆಡಬಾರ್ದು ಅನ್ನೋ ಟೈಮಲ್ಲಿ ಇಲ್ಲ ಅಂತಲ್ಲ ಚಿಕ್ಕಪುಟ್ಟ ತಪ್ಪು ಮಾಡಿದ್ದಾರೆ. ಬಟ್ ಆಮೇಲೆ ಹೆಂಗ್ ಬಂದ್ರು, ಆಮೇಲೆ ಹೆಂಗ್ ಗೇಮ್ ಆಡಿದ್ರು, ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೇಳಿದ್ನ ಹೆಂಗ್ ಅವ್ರ ಅಳವಡಿಸ್ಕೊಂಡ್ರು ಅಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಯಾರು ಮಾಡಿಲ್ಲ, ಅವ್ರು ಮಾಡಿದ್ರು. ಅವರು ಮತ್ತೆ ಧನರಾಜ್ ಇಬ್ರು ಅಳವಡಿಸ್ಕೊಂಡ್ರು. ಇವ್ರು ಹೇಳಿದ ಪ್ರಕಾರ ಹನುಮಂತು ಅವ್ರು ಗೆದ್ದಾಗ ಆಗಿದ್ ಖುಷಿ ಎಷ್ಟಿತ್ತು ಅಂದ್ರೆ ಎಲ್ರಿಗೂ ಬೇರೆ ಯಾವ ಕಂಟೆಸ್ಟೆಂಟ್ ಆಗಿರೋ ಅಷ್ಟು ಖುಷಿ ಆಗ್ತಾ ಇರಲಿಲ್ಲ ಅನ್ಕೋತೀನಿ ನಾನು. ಒಂಥರ ಡಿಸರ್ವ್ ವೀಕೆಂಡ್ ಗೆದ್ರು ಅಂತ ಅನ್ಸ್ಬಿಡ್ತು ಒಂದ್ ಸೆಕೆಂಡ್. ನನಗಂತೂ ಸಿಕ್ಕಾಪಟ್ಟೆ ಎಲ್ಲೋ ಓಕೆ, ನಿಜವಾಗ್ಲೂ ದೇವರಿದಾನೆ. ರಿಯಾಲಿಟಿ ಶೋ ಆಗಿರ್ಲಿ ಆಟ ಆಗಿರ್ಲಿ, ನೀವ್ ಏನ್ ಮಾಡ್ತೀರಾ ಅದೇ ಪ್ರತಿಫಲ ಸಿಗುತ್ತೆ ಅಂತ ಅನ್ಸ್ತು ನನ್ಗೆ. ಅದೇ ಏಕ್ದಮ್ ವಕ್ತ್ ಬದಲ್ದಿ ಅದೆಲ್ಲ ಬರುತ್ತಲ್ಲ, ಆ ತರ ಆಗೋಯ್ತು. ಅದು ಫುಲ್ ಹಿಂಗ್ ಆಗೋಯ್ತು. ಚೆನ್ನಾಗಿತ್ತು ಆ ಗೇಮ್ ಮಾತ್ರ. ಬೆಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಟಿಕೆಟ್ ಫೈನಲ್ ಗೆ ತುಂಬಾನೇ ಖುಷಿ ಆಯ್ತು. ರಜತ್ ಅವರು ಆಟದಲ್ಲಿ ಪಾಪ ಒಂದು ಚಾನ್ಸ್ ಸಿಕ್ಕಿದ ಚಾನ್ಸ್ಗಳಲ್ಲಿ ಅವ್ರು ಆಡಕ್ ಆಗ್ಲಿಲ್ಲ. ಅವ್ರದ್ದು ಒಂದು ಕಾನ್ಫಿಡೆಂಟ್ ಕಮ್ಮಿ ಆಗೋಯ್ತಾ ಅಂತ ಅನ್ಸ್ತು ನನಗೆ. ಯಾಕಂದ್ರೆ ಕಾಣಿಸ್ತಾ ಇತ್ತು ಅವ್ರ ಕಾನ್ಫಿಡೆಂಟ್ ಕಮ್ಮಿ ಆಗಿರೋದು. ಬಿಕಾಸ್ ಬೇರೆಯವರೆಲ್ಲ ಶೈನ್ ಆಗ್ತಾ ಇದ್ರು. ಇದು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಪಾಪ ಎಲ್ಲೋ ಒಂದ್ ಕಡೆ ಅದು ಆ ಗ್ರಿಪ್ ಇಟ್ಕೊಂಡಿದ್ರಲ್ಲ ಆಟದಲ್ಲಿ, ಎಲ್ಲರ ಹತ್ರ ಗ್ರಿಪ್ ಇಟ್ಕೊಂಡಿದ್ರಲ್ಲ, ಅದೆಲ್ಲೋ ಹೋಗುತ್ತೇನೋ ಅಂತ ನನ್ನ ಅನ್ಸಿಕೆ. ವಾರ ಶುರು ಆದ ತಕ್ಷಣನೇ ಹನುಮಂತು ಅವರು ಭವ್ಯ ಅವ್ರಿಗೆ ಒಂದು ಅಡ್ವಾಂಟೇಜ್ ಕೊಡ್ತಾರೆ, ಅವ್ರ ಟೀಮ್ ನ ಪಿಕ್ ಮಾಡಿ ಶುರು ಮಾಡಕ್ಕೆ ಅಂತ. ಅವಾಗ ರಜತ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಓ ಹನುಮಂತು ಅವರು ತುಂಬಾ ಸ್ಮಾರ್ಟ್ ಆಗಿ ಆಡ್ತಾ ಇದ್ದಾರೆ ಅಂತ. ಅದನ್ನ ಕೂತ್ಕೊಂಡು ಯೋಚನೆ ಮಾಡಿದಾಗ ನನ್ ಪ್ರಕಾರ ಅವ್ರು ಹೇಳಿದ್ದೇನಂದ್ರೆ, ಭವ್ಯ ಅವರು ಹನುಮಂತು ಅವ್ರಿಗೆ ಹೊಡೆದಿದ್ರು ಕೂಡ ಹನುಮಂತು ಅವರು ಭವ್ಯಗೆ ಕ್ಷಮಿಸ್ಬಿಟ್ರು ಅಂತ ತೋರ್ಸಕ್ಕೆ ಅವ್ರಿಗೆ ಅಡ್ವಾಂಟೇಜ್ ಕೊಟ್ರು. ಅವ್ರು ಮಾಡಿರೋ ಈ ಮೂವ್ ಇಂದ ಅವ್ರು ಫುಲ್ ರಾಜ್ಯನೇ ಗೆದ್ಬಿಟ್ರು ಅಲ್ವಾ? ಅಷ್ಟು ಯೋಚನೆ ಯಾರು ಮಾಡಿರಲ್ಲ ಅನ್ಕೋತೀನಿ. ಅವ್ರು ಜೆನ್ಯೂನ್ಲಿ ಮಾಡಿ ವಾಟ್ ಎವರ್ ರಜತ್ ಅವ್ರು ಅಷ್ಟು ಯೋಚನೆ ಮಾಡ್ತಾರೆ ಅವರು. ಬಟ್ ನನಗನ್ಸ್ದಾಗ ಹನುಮಂತರು ಆಗ್ಲಿ ಬೇರೆ ಆಗ್ಲಿ ಅಷ್ಟೊಂದು ಯೋಚನೆ ಮಾಡಿರಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅದ್ ಕೊಟ್ಟಿದ್ದು ಅವ್ರಿಗೆ ಭವ್ಯ ಅವ್ರಿಗಂತೂ ತುಂಬಾನೇ ಅಡ್ವಾಂಟೇಜ್ ಆಯ್ತು. ಫುಲ್ ಕುಗ್ಗೋಗ್ಬಿಟ್ಟಿದ್ರು ಅವರು. ಯಾವಾಗ ಇದ್ ಬಂತು ಚಂಗ್ ನೆಗ್ರಿ ನಿಂತ್ಕೊಂಡ್ಬಿಟ್ಟು ಪಾಪ ಚೆನ್ನಾಗಿ ಎಲ್ಲ ಗೇಮ್ ಆಡಿದ್ರು. ಕೆಲವು ಗೇಮ್ಗಳು ಎಲ್ಲಾ ಟಾಸ್ಕ್ ಚೆನ್ನಾಗಿ ಆಡಿದ್ರು. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಲಾಸ್ಟ್ ಒಂದ್ ಮಾತು ಹೇಳ್ತಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರಿಗೆ, ತ್ರಿವಿಕ್ರಮ್ ಚೆನ್ನಾಗ್ ಆಡ್ತಿದ್ಯಾ ಆಡು, ಭವ್ಯ ಅವ್ರಿಗೆ ಹೇಳ್ತಾರೆ ಅವ್ರನ್ನ ಡಿಸ್ಟರ್ಬ್ ಮಾಡ್ಬೇಡ ಅಂತ. ಬಟ್ ನನಗೆ ಎಪಿಸೋಡ್ ಗಳು ನೋಡಿದಾಗ ಅನ್ಸಿದ್ದು ಡಿಸ್ಟರ್ಬ್ ಮಾಡ್ತಿರೋದು ಭವ್ಯ ಅಲ್ಲ, ತ್ರಿವಿಕ್ರಮ್ ಭವ್ಯ ಡಿಸ್ಟರ್ಬ್ ಮಾಡ್ತಾ ಇದಾರೆ ಅಂತ. ಸೊ ಇದ್ ನನಗೆ ಉಲ್ಟಾ ಅಂತ ಅನ್ಸ್ತು. ಆಮೇಲೆ ಉಲ್ಟಾನು ಆಯ್ತು ಅದ್ ವೀಕೆಂಡ್ ಆದ್ಮೇಲೆ. ಅವ್ರ ಪಾಡೆಗೆ ಅವ್ರು ಭವ್ಯ ಆಡ್ತಾ ಇದಾರೆ ಗೇಮು. ತ್ರಿವಿಕ್ರಮ್ ಅವರು ಎಲ್ಲೋ ಒಂದ್ ಕಡೆ ಒಂದು ಅವ್ರಿಗೆ ಗೇಮ್ ಆಡಕ್ ಸಿಗ್ತಿರ್ಲಿಲ್ಲ. ಆ ಫ್ರಸ್ಟ್ರೇಷನ್ ಇತ್ತು. ಫ್ರಸ್ಟ್ರೇಷನ್ ಹೆಂಗೆ ಆಚೆ ತಕ್ಕೋಬೇಕು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಸಿಕ್ಕಿದ್ದು ಒಬ್ರು ಯಾರು ಭವ್ಯ ಅವರು, ಅವ್ರ ಮೇಲೆನೆ ಫ್ರಸ್ಟ್ರೇಷನ್ ತೆಗಿತಾ ಇದ್ರು. ಇಷ್ಟ ಯಾವ ತರ ಇತ್ತು ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಅವರು ಹೇಳ್ತಾ ಇದ್ರು ಅಂತ ಇದ್ರು, ಭವ್ಯ ಸುಮ್ಮನೆ ಕೂತ್ಕೊಂಡು ಕೇಳ್ಕೊಂತಾ ಇದ್ರು, ಸರಿ ಸಾರಿ ಅಂತ. ಅದೊಂದು ಯಾವಾಗ ಲಿಮಿಟ್ ಮೀರ್ತೋ ಭವ್ಯ ಬಸ್ಟ್ ಆದ್ರು, ನೀನು ಮುಚ್ಕೊಂಡ್ ಕೂತ್ಕೊ ಅಂತೆಲ್ಲ ವಾಪಸ್ ಕೊಡಕ್ ಶುರು ಮಾಡಿದ್ರು. ಅಲ್ಲೇನು ಮಾಡಕ್ ಆಗಲ್ಲ, ಬಂದ್ ನನಗೆ ಹೇಳ್ತಾ ಇದ್ಯಾ. ನನಗೆ ಒಂದೇ ಒಂದ್ ಪ್ರಶ್ನೆ ತ್ರಿವಿಕ್ರಮ್ ಅವ್ರಿಗೆ, ಇದು ಅವ್ರಿಗೆ ಬೇಕಿತ್ತ? ಈ ತರ ಯಾರು ಅವರು ಹೇಳ್ಕೊಡ್ತಾ ಇದ್ರು ಹಂಗ್ ಮಾಡು ಹಿಂಗ್ ಮಾಡು ಅಂತ ಗುರುಗಳಾಗಿದ್ರು, ಶಿಷ್ಯ ಕಡೆಯಿಂದ ಈ ತರ ಅನ್ಸ್ಕೊಳ್ಳೋದು ತ್ರಿವಿಕ್ರಮ್ ಅವ್ರಿಗೆ ಬೇಕಿತ್ತ? ಏನಕ್ಕೆ ಅಂದ್ರೆ ಕೆಲವು ಅದೊಂದು ಕಾಮೆಂಟ್ ಗಳು ಓದ್ತಾ ಇದೆ, ವಿನಯ್ ತ್ರಿವಿಕ್ರಮ್ ಮೇಲೆ ಇರೋ ಪರ್ಸೆಪ್ಷನ್ ಚೇಂಜ್ ಆಗಲ್ಲ ಅಂತ. ನನಗೆ ಇಷ್ಟ ಆಯ್ತು, ಅವ್ರ ಮೇಲೆ ತುಂಬಾನೇ ಇಷ್ಟ ಆಯ್ತು. ಬಟ್ ಒಂದು ವಿಷಯ, ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ 5 ಗಂಟೆಗೆ ಮಾತಾಡಿದ್ರೆ ಟೆಲಿಕಾಸ್ಟ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ಬೇಕು. ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ನೀಟಾಗಿ ಹೇಳ್ತಾರೆ, ಟ್ರೆಷರ್ ಹುಡ್ಕೊಂಡ್ ಬಂದೆ, ಹಂಗ ನಾನು ಖಜಾನೆ ಹುಡ್ಕೊಂಡ್ ಬಂದೆ. ಖಜಾನೆ ಅಂದ್ರೆ ಚಿನ್ನದ ಆಭರಣ ಇರೋ
ಬುಟ್ಟಿ ಹುಡ್ಕೊಂಡ್ ಬಂದೆ, ಬಟ್ ನನಗೊಂದು ಮುತ್ತು ಸಿಕ್ತು ಅಂತಾರೆ. ಮುತ್ತು ಅಂದ್ರೆ ಪರ್ಲ್ ಮುತ್ತು. ಸೊ ಅದು ಆಕ್ಚುಲಿ ನಂಗೆ ಅನ್ಸ್ದಂಗೆ ಜಿನ್ಯನಾಗಿ ಭವಿಂಗ್ ಗೊತ್ತಿಲ್ಲ ಅದು ಮುತ್ತು ಅಂದ್ರೆ ಏನಂತ. ಅವ್ರಿಗೆ ಕ್ವಶನ್ ಮಾರ್ಕ್ ಆಯ್ತು ಹೇಳ್ತಾ ಇರ್ಬೇಕಾದ್ರೆ. ಅದನ್ನ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕೇಳಿದಾಗ ತ್ರಿವಿಕ್ರಮ್ ಅವರು ಬೇರೆ ತರನೇ ಹೇಳ್ಬಿಡ್ತಾರೆ. ಅಗೇನ್ ಹಾನೆಸ್ಟಿ ಎಲ್ಲೋಯ್ತು, ನಿಯತ್ತೆಲ್ಲೋಯ್ತು. ಆ ಸೆಕೆಂಡ್ ಸೆಂಟೆನ್ಸ್ ಫುಲ್ ಡಿನೈ ಮಾಡ್ಬಿಟ್ರು. ಹಾನೆಸ್ಟ್ ಇಲ್ಲದು ನಿಯತ್ತೆಲ್ಲೋಯ್ತು. ಆಯ್ತಾಯ್ತು. ಆಮೇಲೆ ಅವ್ರು ಹೇಳ್ತಾರೆ ಇಂಡಿವಿಜುವಲ್ ಆಗಾಡಿ ಅಂತ. ಭವ್ಯಾಗೆ ಸುದೀಪ್ ಸರ್ ಹೇಳ್ತಾರೆ ಅವಾಗ ಹೇಳಿದ ಪ್ರಕಾರ ಇಂಡಿವಿಜುವಲ್ ಆಗ ಅವ್ರಿಗೆ ತೊಂದರೆ ಕೊಡ್ಬೇಡ ಅಂತ. ಅಷ್ಟು ಹೇಳಿಸ್ಕೊಂಡು ಭವ್ಯ ಅವರು ತ್ರಿವಿಕ್ರಮ್ ಜೊತೆ ಆಡೋದು ಅಸಮಂಜಸ ಅಲ್ಲ. ಅವರು ಸೆಪರೇಟ್ ಆಗಿ ಆಡ್ತಾ ಇದಾರೆ, ಸೆಪರೇಟ್ ಆಗಿ ಕೂಡ ಮಾಡ್ತಾ ಇದಾರೆ. ತ್ರಿವಿಕ್ರಮ್ ನನ್ನ ಚೂಸ್ ಮಾಡ್ಬೇಕಾಗಿತ್ತು, ನನ್ನ ಇದ್ ಮಾಡ್ಬೇಕಾಗಿತ್ತು. ವೈ? ಏನಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಸೀಸನ್ ಅಲ್ಲಿ ಹಿಂಗೆ ಆಗಿತ್ತು. ಕಾರ್ತಿಕ್ ಅವರಿಗೆ ಇದೇ ತರ ಒಂದ್ 2 ವಾರ ಫಿನಾಲಿ 2 ವಾರದ ಮುಂಚೆ ಒಂದ್ ಗೇಮ್ ನಡೆಸ್ತಾರೆ, ಈ ತರ ಪಿಕ್ ಮಾಡ್ಬೇಕು ಅಂತ. ಕಾರ್ತಿಕ್ ಅವರು ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅಂತ ಯಾರು ಅವ್ರನ್ನ ಪಿಕ್ ಮಾಡ್ಲೇ ಇಲ್ಲ. ಬಟ್ ರಿಸಲ್ಟ್ ಏನಾಯ್ತು? ಪೇಷನ್ಸ್ ಅಂತ ಕಾಯ್ಬೇಕು ಅನ್ಸ್ತದೆ ನನಗೆ. ಯಾಕಂದ್ರೆ ತ್ರಿವಿಕ್ರಮ್ ಅವರು ಅವ್ರ ಕೂಲ್ ಕಾಮ್ನೆಸ್ ಎಲ್ಲ ಕಳ್ಕೊಂತಾ ಇದಾರೆ ಅಂತ ಅನ್ಸ್ತಾ ಇದೆ ಇದೊಂದು ವಿಷಯದಲ್ಲಿ. ಆಮೇಲೆ ತಾಯಿಗ್ ಮಾತು ಕೊಟ್ಟೆ, ತಾಯಿಗ್ ಭಾಷೆ ಕೊಟ್ಟೆ, ಅದೆಲ್ಲ ಎಲ್ಲೋಯ್ತು ತ್ರಿವಿಕ್ರಮ್ ಅವ್ರ ಕಡೆಯಿಂದ. ಸೊ ಇದನ್ನೆಲ್ಲ ನೋಡಿದಾಗ ಒಂಥರ ಸಿಕ್ಕಾಬಿಡ ನಂಗೆ ಬೇಜಾರಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನನಗೆ ಭವ್ಯ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಬರ್ತಾ ಇದೆ. ಸೊ ಇದೊಂದು ವಿಷಯದಲ್ಲಿ ಬಿಕಾಸ್ ಇಷ್ಟು ದಿನ ನನಗೆ ಅನ್ಸ್ತಾ ಇದ್ದಿದ್ದು ಹಿಂಗೆ, ಭವ್ಯ ಅವರು ತ್ರಿವಿಕ್ರಮ್ ಆಟನ ಹಾಳು ಮಾಡ್ತಾ ಇದಾರೆ ಅಂತ ಅನ್ಸ್ತಾ ಇತ್ತು. ಬಟ್ ಇವಾಗ ಯಾಕೋ ನನಗೆ ಉಲ್ಟಾ ಅನ್ಸ್ತಾ ಇದೆ. ಬಟ್ ನಿಮ್ದೇನ್ ಅನ್ಸಿಕೆ ಅಂತ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನನ್ಗೇನ್ ಅನ್ಸುತ್ತೆ ಅಂದ್ರೆ ಇಟ್ ವಾಸ್ ವೆರಿ ಅನ್ಫೇರ್. ಭವ್ಯಗೆ ಕೆಲವು ವಿಷಯಗಳು ತುಂಬಾ ಅನ್ಫೇರ್ ಆಗಾಯ್ತು ಅಂತ ಅನ್ಸುತ್ತೆ. ಇವಾಗ ತ್ರಿವಿಕ್ರಮ್ ಅವ್ರು ಮಾಡಿದ್ರೆ ಅದು ಸರಿ, ಅದು ಆಟ. ಭವ್ಯ ಅವ್ರು ಮಾಡಿದ್ರೆ ಇಲ್ಲಿ ಫ್ರೆಂಡ್ಶಿಪ್ ಮಧ್ಯ ತರ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಟಿಕೆಟ್ ಫಿನಾಲೆ ಟಾಸ್ಕ್ ಇದ್ದಾಗ ತ್ರಿವಿಕ್ರಮ್ ಅವರು ಕೂಡ ಭವ್ಯ ಹೆಸರು ತಗೊಳ್ತಾರೆ ಆಚೆ ಹಾಕಕ್ಕೆ. ಭವ್ಯ ಅವ್ರು ಹೋದ್ರು, ಅವ್ರು ಅದನ್ನ ಆಮೇಲೆ ಕ್ವಶನ್ ಮಾಡಿದ್ರು ಇಲ್ವೋ ಅದು ನಮಗ್ ಗೊತ್ತಿಲ್ಲ, ಬಿಕಾಸ್ ಅದು ತೋರ್ಸಿಲ್ಲ. ಸೊ ಅಕಸ್ಮಾತ್ ತ್ರಿವಿಕ್ರಮ್ ಭವ್ಯ ಅಗೇನ್ಸ್ಟ್ ಡಿಸಿಷನ್ಸ್ ತಗೊಂಡ್ರೆ ಅದು ಆಟ ಆದ್ರೆ, ಭವ್ಯ ಅವ್ರ ಆಟಗೋಸ್ಕರ ಡಿಸಿಷನ್ಸ್ ತಗೊಂಡ್ರೆ ಅದ್ಯಾಕೆ ತಪ್ಪಾಗುತ್ತೆ ಅಂತ. ಲೈಕ್ ಅಂದ್ರೆ ಭವ್ಯ ಅವ್ರು ಎಷ್ಟು ದಿನ ತ್ರಿವಿಕ್ರಮ್ ಅವ್ರ ಮಾತು ಕೇಳ್ಕೊಂಡಿದ್ರು ಅಷ್ಟು ದಿನ ತ್ರಿವಿಕ್ರಮ್ ಅವ್ರು ಖುಷಿಯಾಗಿದ್ರು. ಇವ್ರ ಆಟ ಶುರು ಮಾಡಿದಾಗ ಇವ್ರಿಗೆ ಅದೆಲ್ಲೋ ಡೈಜೆಸ್ಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಭವ್ಯ ಅವರು ಕ್ಯಾಪ್ಟನ್ಸಿ ಇದ್ದಾಗೂ ನಾವು ಆ ವಿಡಿಯೋ ಸ್ವಲ್ಪ ಮಾತಾಡ್ಕೊಂಡಿದ್ವಿ. ಎಲ್ಲೋ ತ್ರಿವಿಕ್ರಮ್ ಅವರು ಇದರ್ ಔಟ್ ಆಫ್ ಜೆಲಸಿ ಆರ್ ಇಲ್ಲ ಐ ಆಮ್ ನಾಟ್ ಭವ್ಯಾಸ್ ಫ್ರೆಂಡ್ ಅಂತ ತೋರ್ಸೋದಕ್ಕೋಸ್ಕರ ಭವ್ಯಗೆ ಟ್ರಿಗರ್ ಮಾಡ್ತಾ ಇದ್ರು ಅಂತ. ಇದು ಸ್ವಲ್ಪ ನಂಗೆ ಆ ಥಾಟ್ ಇನ್ನ ಸ್ಟ್ರಾಂಗ್ ಆಗ್ತಾ ಇದೆ ಇವಾಗ. ಭವ್ಯ ಅವ್ರ ಮುಂದೆ ಹೋಗ್ತಾ ಇರೋದು, ತ್ರಿವಿಕ್ರಮ್ ಅವ್ರ ಹಿಂದೆ ಇರೋದು, ತ್ರಿವಿಕ್ರಮ್ ಅವ್ರಿಗೆ ನೋಡಕ್ ಆಗದೆ ಆ ಫ್ರಸ್ಟ್ರೇಷನ್ ಇವ್ರ ಮೇಲೆ ತುಂಬಾ ತೆಗೆದ್ರು ಅಂತ. ಬಟ್ ಐ ಜಸ್ಟ್ ಡೆವಲಪ್ ಸಮ್ ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ಫಾರ್ ಭವ್ಯ ಅವ್ರ ಆಟ ನೋಡಿ ಅಂತ. 4 ಗಂಟೆಯಲ್ಲಿ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರ ಒಂದು ಡಿಸ್ಕಷನ್ ಆಗುತ್ತೆ. ತ್ರಿವಿಕ್ರಮ್ ಭವ್ಯ ಅವ್ರನ್ನ ಪ್ರಪೋಸ್ ಮಾಡ್ಬಿಟ್ರು ಅಂತ ಕೆಲವು ಮೀಮ್ಸ್ ರೀಲ್ಸ್ ನೋಡಿದೆ. ಯಾಕೋ ನನಗೂ ಹಾಗೆ ಅನ್ಸ್ತು. ನಿನಗೆ ಗೆದ್ದು ಬಂದಿದ್ರು ಒಪ್ಕೊಂತ ಇದೆ, ಗೆದ್ದು ಬಂದಿಲ್ವಲ್ಲ ಆಚೆ ಹೋಗಿ ಡೇಟ್ ಫಿಕ್ಸ್ ಮಾಡೋಣ ಅಂತ ಏನೋ ಅಂತಾರೆ. ಯಾವ ಡೇಟು ಏನು ಆನ್ಸರ್ ಹೇಳ್ತೀನಿ ಏನ್ ಆನ್ಸರ್ ಹೇಳ್ತಾರೋ, ಇವ್ರೇನ್ ಕ್ವಶನ್ ಕೇಳಿದ್ರು, ಯಾವ ಡೇಟು ಗೊತ್ತಿಲ್ಲ, ಆಚೆ ಬಂದ್ಮೇಲೆ ಅವ್ರಿಗೆ ಕೇಳೋಣ ಬಿಡಿ. ಮತ್ತೆ ಇನ್ನೊಂದು ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಅದೇ 105 days 105 ದಿನಕ್ಕೆ ಭವ್ಯ ಅವ್ರಿಗೆ ಯೂಸ್ ಮಾಡ್ಕೊಂಡ್ರು, ಅವರು ಸೆಲ್ಫಿಶ್ ಅನ್ನೋ ರೀತಿಯಲ್ಲಿ ತುಂಬಾ ವಿಷಯಗಳು ಹೇಳ್ತಾರೆ. ಆಯ್ತಾ, ಕೆಲವು ವಿಷಯಗಳು ಅವರು ಇವಾಗ ಇಷ್ಟು ದಿನ ಸ್ಟ್ರಾಂಗ್ ಆಗಿ ಫ್ರೆಂಡ್ಶಿಪ್ ತೋರ್ಸ್ಕೊಂಡ್ ಬಂದಿರೋದಾಗಿರ್ಲಿ, ಅಥವಾ ಅವ್ರು ಪ್ರಪೋಸ್ ಮಾಡಿದ್ರ ಇಲ್ವಾ ಅದೆಲ್ಲ, ಇವ್ರ ಮಧ್ಯ ನಡೆದಿರೋ ಜಗಳ ಏನಾಗಿತ್ತು, ತ್ರಿವಿಕ್ರಮ ಹೇಳ್ತಾರೆ ನಾನ್ ನಿಮ್ಗೆ ಸೆಡೆ ಅಂತ ಕರ್ದಿಲ್ಲ, ಭವ್ಯ ಹೇಳ್ತಾರಿಲ್ಲ ನೀವ್ ನನ್ಗೆ ಹೇಳಿದ್ರಿ ಅಂತ, ಆಮೇಲೆ ಮುಚ್ಕೊಂಡ್ ಕುತ್ಕೋ ಅನ್ನೋದೆಲ್ಲ, ಇದೆಲ್ಲ ಇವಾಗ ಅವರು ಒಂದು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಇದ್ದಾಗ ಅವ್ರಿಗೆ ಒಂದು ಐಡಿಯಾ ಅಂತೂ ಇದೆ ದಟ್ ಇವ್ರಿಬ್ಬರನ್ನ ಜನ ನೋಡ್ತಾ ಇದ್ದಾರೆ, ಇವ್ರಿಬ್ಬರನ್ನ ಕಪಲ್ ಅಂತ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ. ಆ ತರ ಇದ್ದಾಗ ಐ ಥಿಂಕ್ ಈ ಕೆಲವು ವಿಚಾರಗಳು 4 ಗೋಡೆ ಮಧ್ಯಾಹ್ನ ನಡಿಬೇಕು. ಸ್ವಲ್ಪ ಅಲ್ಲೆಲ್ಲೋ ಪ್ರಾಬಬ್ಲಿ ಫ್ರಸ್ಟ್ರೇಷನ್ ಅಲ್ಲಿ ಎಮೋಷನ್ಸ್ ಜಾಸ್ತಿ ಆಗಿ ಮಾತಾಡೋದ್ರೇನು ಅನ್ಸುತ್ತೆ. 105 ದಿನ ನೀನನ್ನ ಉಪಯೋಗಿಸ್ಕೊಂಡೆ ಅಂತ ಯಾರೋ ಒಬ್ರು ನನಗ್ ಬಂದ್ ಹೇಳಿದ್ರೆ ನಾನು ಅವ್ರನ್ನ ತಿರುಗು ಕೂಡ ನೋಡಲ್ಲ ಗುರು. ಸೀರಿಯಸ್ ಆಗಿ ನಾನು ನೋಡಲ್ಲ ತಿರುಗು ಕೂಡ. ನಾನು ಉಪಯೋಗಿಸ್ಕೊಳಕ್ ನನಗಿಲ್ವಾ, ನನಗ ಅರ್ಹತೆ ಇಲ್ವಾ ನನಗಿರಕ್ಕೆ? ನನ್ನ ಅರ್ಹತೆ ಏನು 50 ದಿನ ಅಷ್ಟೇ ಹೋಗ್ಬಿಡ್ತೀನಿ ಗುರು. ಈ ತರ ಬೇರೆ ತರ ಹಂಚ್ಕೊಂಡು 100 ದಿನ ಇರೋ ಅವಶ್ಯಕತೆ ಇಲ್ಲ ನನಗೆಲ್ಲ. ಕಪ್ಗೆಲ್ಲ ಅವಶ್ಯಕತೆ ಇಲ್ಲ. ಜಸ್ಟ್ ಶೋಸ್ ಹೌ ಮಚ್ ಭವ್ಯ ಕೇರ್ಸ್ ಅಂತ. ಆಯ್ತಾ, ಅದೇ ನಂಗೆ ಅರ್ಥ ಆಗ್ತಿಲ್ಲ. ಇದು ಕೇರಾ ಇಲ್ಲ ಪ್ರೀತಿನ ಇಲ್ಲ ಆಟದ ಸ್ಟ್ರಾಟಜಿನ ಟ್ರಿಕ್ಸ್? ಬಿಕಾಸ್ ಜನ ನೋಡ್ತಾ ಇದಾರೆ. ಅದೇ ಹೇಳ್ತಾ ಇಲ್ವಾ ಒಡೆ, ನನಗನ್ಸ್ದಂಗೆ ಸುದೀಪ್ ಸರ್ ಹೇಳೋದು ಜನಗಳಿಗೋಸ್ಕರ ಆಡಿ ಅಂತ. ಕೆಲವರು ಜನಗಳಿಗೋಸ್ಕರ ಆಡ್ತಾ ಇಲ್ಲ, ತಪ್ಪು ಮಾಡ್ತಾ ಇದಾರೆ, ಸಿಗಾಕೋತಾ ಇದಾರೆ. ವೀಕೆಂಡ್ ಅಲ್ಲಿ ಬೇರೆ ಇರ್ಬೇಕಾದ್ರೆ ಏನೋ ಹೇಳ್ತಾರೆ, ಸುದೀಪ್ ಸರ್ ಮುಂದೆ ಏನೋ ಹೇಳ್ತಾರೆ, 4 ಜನ ಮುಂದೆ ಗೇಮ್ ಮಾಡ್ಬೇಕಾದ್ರೆ ಬೇರೆ ಏನೋ ಹೇಳ್ತಾರೆ. ಅಲ್ಲೇ ಬೇರೆ ಇಲ್ಲೇ ಬೇರೆ ಎಲ್ರು ಕೂತು ನಾವೆಲ್ಲ ನೋಡ್ತಾ ಇದೀವಿ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಬೇಕಲ್ವಾ, 3 ಕಡೆನೂ ನಾನು ಬೇರೆ ತರ ಪರ್ಸನಾಲಿಟಿ ಇದೀನಿ. ಇಲ್ಲಿ ಇಬ್ರು ಕೂತ್ಕೊಂಡಿರ್ಬೇಕಾದ್ರೆ ಫುಲ್ಲಿ ಲವಿ ಮಾಡ್ತೀನಿ, ಸುದೀಪ್ ಸರ್ ಮುಂದೆ ಇಲ್ಲ ಅಣ್ಣ ಚೆನ್ನಾಗಿ ಮಾಡ್ತೀನಿ, ಒಬ್ನೇ ಆಡ್ತೀನಿ ಅಂತ ಹೇಳ್ತೀನಿ. ಗೇಮ್ ಅಲ್ಲಿ ಬಂದಾಗ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತೀನಿ. ಸೊ ಯಾವ ಪರ್ಸನಾಲಿಟಿ ನಾವು ನಂಬಬೇಕು, ಯಾವ್ದು ನಿಜ?
ಸೊ ಇದು ಗೇಮ್ ಆದ್ರೆ ಗೇಮ್ ತರ ಆಡ್ಬೇಕು, ಅದು ಗೇಮ್ ತರ ನನಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಂಗೆ ಎಲ್ಲೋ ತ್ರಿವಿಕ್ರಮ್ ಸ್ಟಾರ್ಟಿಂಗ್ ನಂಗೆ ತುಂಬಾ ಒಂಥರ ಇಷ್ಟ ಆಯ್ತು. ನಂಗೆ ಅವ್ರು ಕಾರ್ತಿಕ್ ತರ ಕಪ್ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಮೋಕ್ಷಿತಾ ಅವ್ರು ಈ ವಾರ ಟಾಸ್ಕ್ ಆಕ್ಚುಲಿ ತುಂಬಾ ಚೆನ್ನಾಗ್ ಆಡಿದ್ರು. ಅವ್ರನ್ನ ಇವರೆಲ್ಲ ಏನ್ ಅನ್ಕೊಂಡ್ರು ಅಂದ್ರೆ ಮೋಕ್ಷಿತಾ ಅವ್ರು ಆಡಲ್ಲ, ಕೈ ಗಾಯ ಆಗಿದೆ ಹಂಗೆ ಹಂಗೆ ಅನ್ಕೊಂಡ್ ಪಿಕ್ ಮಾಡಿದ್ರು. ಬಟ್ ಎಲ್ಲಾ ಕಡೆ ಅವ್ರ ಲಕ್ ಫೇವರ್ ಮಾಡ್ತು ಅಂತ ಹೇಳ್ಬೋದು ಅವರು. ಯಾಕಂದ್ರೆ ಅದನ್ನ ಫಸ್ಟ್ ಮೊದಲನೇ ಹಂತನ ಲಾಸ್ಟ್ ಅಲ್ಲಿ ಮುಗಿಸಿದ್ರು ಕೂಡ ಕೊನೆದಾಗ ಮಾತ್ರ ಸಖತ್ತಾಗಿ ಆಡಿದ್ರು. ಆ ರಿಂಗ್ ಎಸೆಯೋದು ಅಷ್ಟೇ, ಟಕ್ 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 ಶಿ ವಾಸ್ ಡನ್. ಆಕ್ಚುಲಿ ಈ ವಾರ ತುಂಬಾ ಚೆನ್ನಾಗಿ ಆಡಿದ್ರು ಅವರು. ಒಂದೇ ಒಂದು ಹಾವ್ದು ಸಿ ಅಂತ ಮೇಲೆ ತಗೊಂಡೋದ್ರು. ಮೋಕ್ಷಿತಕ್ಕಾಗಿ ಮಾಡ್ಬಿಡೋದು ಹಂಗೆ ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ನೀವು ಜಾಸ್ತಿ ಗೇಮ್ಗಳು ಆಡಿದಾಗ ಜಾಸ್ತಿ ಚಿಕ್ಕ ಪಾಯಿಂಟ್ಸ್ ಬಂದು ಜಾಸ್ತಿ ಆಗ್ಬಿಡುತ್ತೆ. ಅದನ್ನ ಮರ್ತ್ಬಿಟ್ರು ಅಲ್ಲಿರೋ ಕಂಟೆಸ್ಟೆಂಟ್ಗಳು. ಸೊ ಪ್ರತಿಯೊಬ್ರು ಅವ್ರನ್ನ ಪಿಕ್ ಮಾಡ್ತಾ ಇದ್ರು, ಗೆಲ್ಬೋದು ಅವ್ರ ಮೇಲೆ ಅಂತ. ಬಟ್ ಕೆಲವು ಎರಡು ಕಡೆ ಏನೋ ಚೆನ್ನಾಗಿ ಆಡಿ ಅವ್ರದ್ದು ಒಳ್ಳೆ ಮಾರ್ಕ್ಸ್ ಬಂತು. ಸೊ ಶಿ ಪ್ಲೇಡ್ ವೆಲ್ ದಿಸ್ ಟೈಮ್. ಅವರು ಒಂದ್ಸಲಿ ಒಂದು ಹೆಲ್ಮೆಟ್ ಹಾಕೋಗ್ತಾರೆ ಕಾರ್ ಇದ್ರಲ್ಲಿ. ಹೆಲ್ಮೆಟ್ ಹೋಗ್ಬಿಟ್ಟು ಆಚೆ ಬಂದ್ಬಿಟ್ಟು ನಾನು ಹಂಗ್ ಮಾಡ್ತೀನಿ, ತ್ರಿವಿಕ್ರಮ್ ಅವ್ರಿಗೆ ಹಿಂಗ್ ಮಾಡ್ತೀನಿ ಅಂತ ಫುಲ್ ಫೈರ್ ಅಲ್ಲಿ ಇದ್ರು. ಅದಾದ್ಮೇಲೆ ಯಾವಾಗ ಇದು ಪೇರೆಂಟ್ಸ್ ಟಾಸ್ಕ್ ಆಗುತ್ತೆ, ಪೇರೆಂಟ್ಸ್ ಟಾಸ್ಕ್ ಆದ್ಮೇಲೆ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ನಾನು ಬೇರೆ ಬುಟ್ಟಿ ಕಿತ್ಕೊಳ್ಳಲ್ಲ, ಬೇರೆ ನೂಕಕ್ಕೆ ಇಷ್ಟ ಇಲ್ಲ, ಮಾಡಕ್ ಇಷ್ಟ ಇಲ್ಲ ಟಾಸ್ಕ್ ಅಲ್ಲಿ ಅಂತ. ಮೋಕ್ಷಿತಾ ಅವರು ಎಲ್ಲೋ ಒಂದ್ ಕಡೆ ಹನುಮಂತು ತರ ಆಡಕ್ ಟ್ರೈ ಮಾಡ್ತಾ ಇದ್ದಾರಾ ಅಂತ ಅನ್ಸುತ್ತೆ. ಸೊ ಎಲ್ಲಿ ಮಂಜನಾಗ್ ಅನ್ಸುತ್ತೆ ಅವ್ರು ಮಿಡ್ ವೀಕ್ ಹೋಗ್ತಾರೆ ಅಥವಾ ಗೌತಮಿಗ್ ಅನ್ಸುತ್ತೆ ಅವ್ರು ಮಿಡ್ ವೀಕ್ ಹೋಗ್ತಾರೆ ಅಂತ, ಅಲ್ಲಿ ಅವರು ಸರಿಪಡಿಸ್ಕೊಳ್ತಾರೆ ಅವ್ರ ರಿಲೇಶನ್ಶಿಪ್ ನ. ಎಲ್ರು ಮಾತಾಡ್ಕೊಂಡು ಎಷ್ಟು ಜೋವಿಯಲ್ ಆಗಿ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸ್ಕೊಂತಾರಲ್ಲ ಆ ತರ ಇದ್ರು ಆಯ್ತಾ. ಸೊ ಆದ್ರಿಂದ ಇವ್ರದ್ದು ಇಂಟರಾಕ್ಷನ್ ತುಂಬಾ ಆರ್ಗ್ಯಾನಿಕ್ ಆಗಿತ್ತು ನನ್ ಪ್ರಕಾರ. ಸೊ ಈ ವಾರ ಅವ್ರು ಕಂಟೆಂಟ್ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಅನುಪಮ ಅವ್ರು ಬಂದಾಗ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವ್ರದ್ದು ಡೈಲಾಗ್ ಟಾಸ್ಕ್ ಇದ್ದಾಗ ಧನರಾಜ್ ಕಮೆಂಟ್ ಮಾಡ್ತಾರೆ ಇದು ಲವರ್ಸ್ ತರ ಇದೆ ಅಂತ. ನಾನ್ ಅನ್ಕೊಂಡೆ ಈ ತ್ರಿಮೋಕ್ಷಿ ಫ್ಯಾನ್ ಪೇಜಸ್ ಆಗಿರ್ಲಿ PR ಪೇಜಸ್ ಆಗಿರ್ಲಿ ಅವ್ರಿಗೆ ಫುಲ್ ಹಬ್ಬ, ಅವ್ರಿಗೆ ಫುಲ್ ಖುಷಿ. ಅದ್ರ ಜೊತೆ ಇದು ಮಂಜಣ್ಣ ಅವ್ರದ್ದು ಮೋಕ್ಷಿತಾ ಅವ್ರದ್ದು ಅದೇನು ಒಂದು ನನ್ನ ಕ್ಷಮಿಸ್ಬಿಡು ಅಂತ ಮಂಜಣ್ಣ ಕೇಳ್ತಾರೆ, ಮತ್ತೆ ಮೋಕ್ಷಿತಾ ಅವ್ರ ಅಣ್ಣ ಅಂತ ಹೇಳ್ತಾರೆ. ಅದು ದಟ್ ವಾಸ್ ಅ ವೆರಿ ಹೋಲ್ಸಮ್ ಮೂಮೆಂಟ್. ನನ್ಗೆ ಅದು ಬಿಗ್ ಬಾಸ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ರಿಯಲ್ ಮೂಮೆಂಟ್ ಅಂತ ಅನ್ಸ್ತು. ಆ ಎಮೋಷನ್ಸ್ ಏನ್ ಬಂತು ಇವರಲ್ಲಿ ಅಂದ್ರೆ, ಇವ್ರ ಜಗಳ ಬೇಸಿಕ್ಲಿ ಅಣ್ಣ ತಂಗಿ ತರ ಜಗಳನೇ ಇತ್ತು. ಈ ಚೈತ್ರ ಮತ್ತೆ ರಜತ್ ಅವ್ರ ಜಗಳ ಆಡ್ತಾರಲ್ಲ ಅಣ್ಣ ತಂಗಿ ತರ, ಅದೇ ತರ ಇತ್ತು ಅಂತ ಅನ್ಸ್ತು. ಇಟ್ ವಾಸ್ ವೆರಿ ಹೋಲ್ಸಮ್, ಚೆನ್ನಾಗಿತ್ತು. ಅಟ್ಲೀಸ್ಟ್ ಮಂಡೆಯಿಂದ ಮೋಕ್ಷಿತವ್ರು ಚೆನ್ನಾಗಿ ಆಡ್ತಾ ಇದಾರೆ, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ, ಸ್ವಲ್ಪ ಕಂಟೆಂಟ್ ಕೊಟ್ರೆ ಬರೋ ಫಿನಾಲೆ ವೀಕ್ ವರ್ಗು ಹೋಗೋದು ಪಕ್ಕ ಅನ್ಸುತ್ತೆ. ಮಂಜಣ್ಣ ಐ ಥಿಂಕ್ ಫಿಕ್ಸ್ ಆಗೋಗ್ಬಿಟ್ಟಿದ್ರು ಅವ್ರು ಮಿಡ್ ವೀಕ್ ಅವರೇ ಹೋಗ್ತಾರೆ ಅಂತ. ಅದೆಲ್ಲ ಎಮೋಷನ್ಸ್ ಎಲ್ಲ ಆಚೆ ಬಂದ್ಬಿಡ್ತು. ಸಿಕ್ಕೆಟ್ ಟಾಸ್ಕ್ ಆಡಿದ್ರು, ಪರವಾಗಿಲ್ಲ. ಸಿಕ್ಕೆಟ್ ಟಾಸ್ಕ್ ಆಡಿದ್ರು, ಚೆನ್ನಾಗಿ ಆಡಿದ್ರು. ಅಗೇನ್ ಎಲ್ಲ ಒಂದ್ ಕಡೆ ಗೆಳೆಯ ಗೆಳತಿ ತಿರ್ಗಾ ಅಲ್ಲಿ ಗೋ ಬ್ಯಾಕ್ ಟು ದ ಸೇಮ್ ಥಿಂಗ್. ಸುದೀಪ್ ಸರ್ ಹೇಳಿದ್ದು ನಿಯತ್ತು, ಹಾನೆಸ್ಟ್. ನೀವು ನಿಯತ್ತಾಗಿ ಜನಗಳ ಮುಂದೆ ಹೇಳಿದ್ದು, ಸುದೀಪ್ ಸರ್ ಮುಂದೆ ಹೇಳಿದ್ದು ಅದನ್ನ ಮಾಡ್ತೀನಣ್ಣ ಅಂತ ಹೇಳೋದು, ವಾಪಸ್ ಬಂದ್ ತಿರ್ಗಾ ಕೈ ಕಳ್ಕೊಂಡು ಕೂತ್ಕೊಳ್ಳೋದು. ಎಲ್ಲೋಯ್ತು ಹಾನೆಸ್ಟ್ ನಿಯತ್ತು? ಅದೇ ಹೇಳ್ತಾ ಇರೋದು. ಅವರು ತಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಗೇಮ್ ಮಾಡ್ತಾ ಇದಾರೆ, ಜನಗಳಿಗೋಸ್ಕರ ಗೇಮ್ ಮಾಡ್ತಾ ಇಲ್ಲ. ಅನ್ಕೊಂಡ್ಬಿಟ್ರು ಅವರು, ನಾನು ಹೋಗಲ್ಲ, ನಾನು ಕಪ್ ಗೆಲ್ಲಲ್ಲ, ನಾನು ಮಿಡ್ ವೀಕ್ ಅಲ್ಲೇ ಹೋಗ್ಬಿಡ್ತೀನಿ. ನಾನು ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರಲ್ಲಿ. ಮಿಡ್ ವೀಕ್ ಅಲ್ಲೇ ಏನಕ್ಕೆ ಹೋಗ್ತೀನಿ ಅಂತ ಆ ಪರಿಸ್ಥಿತಿ ಏನಕ್ಕೆ ಬಂತು ಹೇಳಿ? ಅವ್ರು ಎಲ್ಲ ಹೇಳ್ಕೊಂಡ್ ಬಂದಿದ್ದು ಏನು ಮಾಡ್ದಿರೋದ್ರಿಂದ, ಅವ್ರಿಗೆ ಇಷ್ಟ ಬಂದಿದ್ದು ಮಾಡ್ಕೊಂಡ್ ಬಂದಿರೋದ್ರಿಂದ ನಾ ಮಿಡ್ ವೀಕ್ ವರ್ಗು ಬಂದಿದ್ದು. ಇಲ್ಲಿ ಬ್ಲೇಮ್ ಮಾಡ್ಕೊಬೇಕಾಗಿರೋದು ಅವರೇನೆ. ಇನ್ನೂ ಅಟ್ಲೀಸ್ಟ್ ಆಡೋಣ, ಟ್ರೈ ಮಾಡೋಣ, ಇಲ್ಲ ಗೇಮ್ ಆಡೋಣ, ಏನೊಂದು ಇಂಡಿವಿಜುವಲ್ ಆಗಿ ಆಡೋಣ ಅನ್ನೋದಿಲ್ಲ. ಅವ್ರು ಅನ್ಕೊಂಡ್ಬಿಟ್ರು ಫೇಟ್ ನನ್ನ ಬರ ಇಷ್ಟೇ, ನಾನು ಹೋಗ್ಬಿಡ್ತೀನಿ ಆಚೆ ಅಂತ. ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಮಂಜಣ್ಣ ಮತ್ತೆ ಗೌತಮಿ ಅವ್ರು ಆಡ್ತಿರೋದು ನೋಡಿ. ಇಷ್ಟು ಇಂಡಿವಿಜುವಲ್ ಆಗಿದ್ರೆ ಮಂಜಣ್ಣ ಲಾಸ್ಟ್ ವೀಕ್ ವರ್ಗಾದ್ರೂ ಬರ್ತಿದ್ರೇನೋ ಅಂತ ನನ್ನ ಅನ್ಸಿಕೆಪ್ಪ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅವ್ರು ಹೋಗ್ಬಿಡ್ತಾರ ಮಿಡ್ ವೀಕ್ ಅಂತ. ಅವ್ರು ಮಿಡ್ ವೀಕ್ ಹೋಗ್ತಾರಂತ ಅನ್ಸ್ತಾ ಇಲ್ಲ. ಮತ್ ನನ್ಗೆ ಇನ್ನೊಂದ್ ಏನ್ ಅನ್ಸ್ತು ಅಂದ್ರೆ, ಮಂಜಣ್ಣ ಅನ್ಕೊಂಡಿದ್ದಾರೆ ಅವ್ರು ಹೋಗ್ತಾರೆ ಅಂತ. ಸೊ ಅಟ್ಲೀಸ್ಟ್ ಇರೋ ಅಷ್ಟು ದಿನ ಇನ್ನೇನು ಆಟ ಅವ್ರೇನು ಮಾಡಕ್ ಆಗಿಲ್ಲ, ದಟ್ ಇಸ್ ಗಾನ್. ಇರೋಷ್ಟು ದಿನ ಚೆನ್ನಾಗಿರೋಣ ಅಂತ ಇವಾಗ ಅಟ್ಲೀಸ್ಟ್ ಅದ್ರಲ್ಲಾದ್ರೂ ಖುಷಿ ಆಗಿದ್ದಾರೆ ಅಂತ ಐಮ್ ಲೈಕ್ ಓಕೆ ಫೈನ್. ಇಲ್ಲ, ನೀನ್ ಖುಷಿಯಾಗಿರಕ್ಕೆ ರೆಸಾರ್ಟ್ ಹೋಗಿದ್ಯಾ ನೀನು? ಅಲ್ಲ, ಅವ್ರ ಪ್ರಕಾರ ಅವ್ರು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಬಡೆ ಅವ್ರು ಹೋಗ್ತಾರೆ ಅಂತ. ಸೊ ಅವರು ಅಟ್ಲೀಸ್ಟ್ ಆ ಟೈಮಲ್ಲಿ ರಿಲೇಶನ್ಶಿಪ್ ನ ಹೀಲ್ ಮಾಡ್ಕೊಳ್ಳೋಣ, ಅದಕ್ಕೆ ಅವ್ರು ಮೋಕ್ಷಿತಾ ಅವ್ರ ಜೊತೆ ಎಲ್ಲಾ ಮರ್ತು ಮತ್ತೆ ಸಾರಿ ಕೇಳಿ ಜೊತೆಲಿರೋದಲ್ವಾ. ಈ ರಿಲೇಶನ್ಶಿಪ್ ನ ಹೀಲ್ ಮಾಡ್ಕೊಂಡು ಏನ್ ಪ್ರಯೋಜನ? ಇವಾಗ ಬಿಗ್ ಬಾಸ್ ಆಟ ಇರೋದು 110 days ವಡೆ. ಇವ್ರು ಅಕಸ್ಮಾತ್ ಇಲ್ಲಿ ನಿಜವಾಗ್ಲೂ ಫ್ರೆಂಡ್ಶಿಪ್ ಬಿಲ್ಡ್ ಮಾಡಿದ್ರೆ ಆ ಮನೆಯಿಂದ ಆಚೆ ಹೋದ್ಮೇಲೂ ಅದು ಕಂಟಿನ್ಯೂ ಆಗತ್ತೆ. ಅವ್ರ ತಲೆಯಲ್ಲಿ ಪ್ರಾಬಬ್ಲಿ ಅದಿರ್ಬೋದು. ಅಂದ್ರೆ ನೀನು ಬೇರೆ ಪಾಸಿಬಿಲಿಟೀಸ್ ಇರ್ಬೋದು ಅಂತ ಯೋಚನೆ ಮಾಡಲ್ಲ. ಎಸ್,
ಆಸ್ ಯು ರೈಟ್ಲಿ ಸೈಡ್ ಮನೆಯಿಂದ ಆಚೆ ಹೋದ್ಮೇಲೆ ಕಂಟಿನ್ಯೂ ಮಾಡೋರು. ಇಲ್ಲಿ ಸರಿಪಡಿಸ್ಕೊಂಡು ಆಚೆ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿರ್ಬೋದಪ್ಪ. ಇಲ್ಲಿ ಬಂದಿರೋದು ನೀವು ಜನಗಳಿಗೋಸ್ಕರ ಆಡಕ್ಕೆ ಜನಗಳೇ ಓಟ್ ಹಾಕ್ತಾ ಇರೋದು. ಅದಕ್ಕೆ ಆಡಿ. ನನ್ನ ಪರ್ಸನಲ್ ಲೀಡ್, ನನಗೆ ಫ್ರೆಂಡ್ಶಿಪ್ ಬೇಕು, ಒಂದು ಬಾಂಡೇಜ್ ಬೇಕು, ಮಾಡ್ಕೋಬೇಕು, ಅದನ್ನ ಆಚೆ ಮಾಡ್ಕೋ. ವಡೆ ಅವ್ರ ಸೋಲ್ ನ ಎಕ್ಸೆಪ್ಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಯಾಕೆ ಮತ್ತೆ ಸುದೀಪ್ ಸರ್ ಮುಂದೆ ಇವರು ಆಡ್ತೀನಿ ಅವ್ರದ್ ಹೇಳಾದ್ಮೇಲೆ ಯಪ್ಪ ವಡೆ ಏನ್ ವಡೆ ಅವ್ರ ಅದ್ ಹೇಳಾದ್ಮೇಲೆ ಅವ್ರಿಗೆ ಸಿಕ್ಕಿದೆ 2 ಟಾಸ್ಕ್ ಆಡೋಕೆ ಆಯ್ತಾ. ಅದ್ರಲ್ಲಿ 1 ಟಾಸ್ಕ್ ಗೆದ್ರು, ಇನ್ನೊಂದ್ ಟಾಸ್ಕ್ ಥರ್ಡ್ ಬಂದ್ರು ಅನ್ಸುತ್ತೆ, ಥರ್ಡ್ ಬಂದ್ರು, ಇನ್ನೊಂದ್ ಟಾಸ್ಕ್ ಥರ್ಡ್ ಬಂದ್ರು ಅವರು. ಅಷ್ಟ್ರಲ್ಲಿ ಅವ್ರು ಕ್ಲಿಯರ್ ಆಯ್ತು, ಓಕೆ ಮಿಡ್ ವೀಕ್ ಇಂದ ನಾನಂತೂ ಪಾರಾಗಲ್ಲ, ನನ್ ವೀಕೆಂಡ್ ಅಲ್ಲಿ ಸಿಕ್ಕಿರೋ ಫೀಡ್ಬ್ಯಾಕ್ ಪ್ರಕಾರ ನಾನೇ ಹೋಗ್ತೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅವರು ಸೋಲ್ ಒಪ್ಕೊಂಡಿದ್ದಕ್ಕೆ ಆತರ ಡಿಸಿಷನ್ಸ್ ತಗೊಂಡ್ರು. ಕ್ವೆಶ್ಚನ್ ಅದನ್ನೇ ಏನಕ್ಕೆ ಒಪ್ಕೊಂಡ್ರು, ಯಾಕೆ ಒಪ್ಕೊಂಡ್ರು? ಸಿ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಆಡೋದಲ್ಲ, ಟಾಸ್ಕ್ ಆಡಿ ಗೆಲ್ಲೋದಲ್ಲ. ಆದ್ರೆ ಈ ವಾರ ಟಾಸ್ಕ್ ಇಂದ ಅವ್ರು ಸೇವ್ ಆಗ್ತಾ ಇದ್ರು. ಅದು ಬೇರೆ. ಇವಾಗ ಇಬ್ರು ಹೋಗಲ್ಲ ತಾನೆ, ಗೌತಮಿ, ಮಂಜಣ್ಣ ಮತ್ತೆ ಮೋಕ್ಷಿತ 3 ಜನ ಹೋಗಲ್ಲ ತಾನೆ, ಒಬ್ಬರೇ ಹೋಗೋದು. ಲೆಟ್ ಮಿ ಫಿನಿಶ್ ನಾನು ಫಿನಿಶ್ ಮಾಡ್ಬಿಡ್ತೀನಿ, ಬೇಕಾದ್ರೆ ನನ್ನ ತಲೆ ಮರ್ತೋಗ್ಬಿಡ್ತೀನಿ. ಅಲ್ಲಿ 3 ಜನ ಹೋಗಲ್ಲ ತಾನೆ, ಹೋಗೋದು ಒಬ್ರೆ. ಯಾಕೆ ಸೋಲು ಒಪ್ಕೊಂಡ್ರು? ಗೌತಮಿ ಅವ್ರ ಟಾಸ್ಕ್ ಐ ಥಿಂಕ್ ಅಷ್ಟಕ್ಕಷ್ಟೇ ಇತ್ತು, ಬಟ್ ಅವರು ಅಟ್ಲೀಸ್ಟ್ ಅವ್ರು ಬೇರೆಯವ್ರಿಗೆ ಪ್ರಾರ್ಥನೆ ಮಾಡಿದವರೆಲ್ಲ ಗೆದ್ಬಿಟ್ರು ಅನ್ಸುತ್ತೆ. ಹನುಮಂತು ಅವ್ರಿಗೆ ಪ್ರೇ ಮಾಡಿದ್ರು, ಅವರು ಗೆದ್ರು. ಇಲ್ಲಿ ಮಂಜಣ್ಣ ಗೆಲ್ಬೇಕಂತ ಪ್ರೇ ಮಾಡಿದ್ರು, ಅವರು ಗೆದ್ರು. 1 ಟಾಸ್ಕ್ ಆಗಿರ್ಲಿ. ಹೇಳ್ದೆ ಮಂಜಣ್ಣ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಹಂಗೆ ಅಂತ. ಎಲ್ಲೋ ಕಡೆ ನಂಗೆ ಅನ್ಸ್ತಾ ಇದೆ ಗೌತಮಿ ಅವರು ಟೂ ಗುಡ್ ಫಾರ್ ದಿ ಶೋ ಅಂತ ಅನ್ಸ್ತದೆ ನನಗೆ ಯಾಕೋ. ಬಿಕಾಸ್ ಬಟ್ ಅದನ್ನು ಎಷ್ಟೊಂದ್ ಜನ ಫೇಕ್ ಅಂತ ಹೇಳಿದ್ದಾರೆ. ಬಟ್ ಸಮ್ವೇರ್ ಐ ಫೆಲ್ಟ್ ಶಿ ವಾಸ್ ಲಿಟಲ್ ಜೆನ್ಯೂನ್, ಬಿಕಾಸ್ ಶಿ ಟ್ರೈಡ್ ಮಂಜಣ್ಣಗೆ ಹೇಳಕ್ಕೆ ಹಿಂಗ್ ಮಾಡಬೇಡಿ ಹಂಗ್ ಮಾಡಬೇಡಿ ಅಂತ ಅವ್ರದೇ ರೀತಿ ಹೇಳಕ್ ಟ್ರೈ ಮಾಡಿದ್ರು. ಅಪೋಸಿಟ್ ಪರ್ಸನ್ ಸ್ವಲ್ಪ ಅರ್ಥ ಮಾಡ್ಕೊಳೋರಾಗಿರೋ ಅರ್ಥ ಮಾಡ್ಕೊಂಬರೋರು. ಅವ್ರಿಗೆ ಹೇಳಿದ್ರು ನನಗೆ ಹಾರ್ಷ ಹೇಳಕ್ ಇಷ್ಟ ಇಲ್ಲ, ಹಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ ಅಂತ. ಸೊ ಅವ್ರದೇ ರೀತಿ ಹೇಳೋ ತರ ಆಗಿದೆ. ಅದೇ ತರ ಗೌತಮಿ ಅವ್ರ ತರ ಮೈಂಡ್ ಸೆಟ್ ಅಪೋಸಿಟ್ ಪರ್ಸನ್ ಗೆದ್ದಿದ್ರೆ, ಹಂಗಾರೆ ಮಂಜಣ್ಣ ಗೆದ್ದಿದ್ರೆ ಅರ್ಥ ಮಾಡ್ಕೊಂತ ಇದ್ರು. ಬಟ್ ಮಂಜಣ್ಣ ಅರ್ಥ ಮಾಡ್ಕೊಳ್ಳಿಲ್ಲ. ಬಿಕಾಸ್ ಅಷ್ಟು ಪ್ರಾಬ್ಲಿ ಆ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್, ಆ ಕೇರ್ ಎಲ್ಲ ಅವ್ರು ಕೊಟ್ಟಿದ್ದು ಸ್ಟಾರ್ಟಿಂಗು ಅವ್ರಿಗೆ ತುಂಬಾ ಇಂಪ್ಯಾಕ್ಟ್ ಆಗಿದೆ ಮನ್ಸಲ್ಲಿ ಅಂತ ಅನ್ಸ್ತು. ಎನಿವೇಸ್ ಹ್ಯಾವಿಂಗ್ ಸೆಡ್ ದಟ್, ಗೌತಮಿ ಅವ್ರದ್ದು ಆಟ ಆಕ್ಚುಲಿ ಅಷ್ಟೊಂದು ಶೈನ್ ಆಗ್ಲಿಲ್ಲ ಯಾವ ಕಡೆನೂ. ಅವ್ರು ಸೌಂಡ್ ಬಿಟ್ರೆ ಅಂತ ಕಿಚ್ಚೊಂದು ಸೌಂಡ್ ಬಿಟ್ರೆ ಪಾಪ ಪಾಪ ಅವ್ರ ಆಚೆ ಬಂದದ್ ನೋಡಿದ್ರೆ ಅಯ್ಯೋ. ಬಟ್ ಓಕೆ ವೇಟ್, ನಾನು ಇನ್ನೊಂದೇನೋ ಹೇಳ್ಬೇಕು. ಅವರು ಧನರಾಜ್ ಅವ್ರ ಏನ್ ಹೇಳ್ತಾರೆ, ಗೌತಮಿ ಅವ್ರಿಗೆ ಒಂದು ವಾವ್ ಮೂಮೆಂಟ್ ಎಲ್ಲೂ ಕ್ರಿಯೇಟ್ ಮಾಡಿಲ್ಲ ಅಂತ, ಅದನ್ನ ಒಪ್ಕೊಳ್ತೀನಿ. ಆದ್ರೆ ಇಲ್ಲಿವರೆಗೂ ಗೌತಮಿ ಅವರು ಕೊಟ್ಟಿರೋ ಆರ್ಗ್ಯೂಯಿಂಗ್ ಪಾಯಿಂಟ್ಸ್ ಏನಿದೆ ಅಲ್ಲ, ಎಲ್ಲೂ ತಪ್ಪು ಮಾಡಿಲ್ಲ. ಅವ್ರು ಏನ್ ಹೇಳಿದಾರೆ ಅದನ್ನ ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು, ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದ್ರು. ಒಂದ್ ಕಡೆನೂ ಅವ್ರು ಕೊಟ್ಟಿರೋ ಪಾಯಿಂಟ್ಸ್ ಎಲ್ಲೂ ತಪ್ಪು ಅನ್ಸ್ಲಿಲ್ಲ ನನ್ಗೆ. ಸೊ ಅಟ್ ಲೀಸ್ಟ್ ಅಪ್ರಿಶಿಯೇಟಿಂಗ್ ಹರ್ ಫಾರ್ ದಟ್. ಶಿ ನೋಸ್ ಅವ್ರು ಏನ್ ಹೇಳ್ತಾ ಇದೀನಿ ಗೊತ್ತು, ಏನ್ ಕನ್ವೆ ಮಾಡ್ತಾ ಇದೀನಿ ಗೊತ್ತು. ಎಲ್ಲ ಒಂದ್ ಕಡೆ ಸುಳ್ಳು ಗಿಳ್ಳು ಅಂತಾನು ಒಪ್ಕೊಂಡಿಲ್ಲ ಅವರು. ಇವಾಗ ಸುದೀಪ್ ಸರ್ ಹೇಳ್ದಾಗ್ಲೂ ಕೂಡ ಅಷ್ಟೇ, ಸರ್ 15% ಹೌದು ಮಾಡಿದೆ ನಾನು ಅಂತಾನು ಒಪ್ಕೊಂಡ್ರು. ಹಾನೆಸ್ಟಿ, ಎಸ್, ಶಿ ವಾಸ್ ವೆರಿ ಹಾನೆಸ್ಟ್ ಇನ್ ದಟ್ ವೇ. ಅದೇ ಹೇಳಿಲ್ವಾ, ಶಿ ವಾಸ್ ಲಿಟಲ್ ಗುಡ್ ಫಾರ್ ಶೋ ಅಂತ ಅನ್ಸ್ತು ನನಗೆ. ಯಾಕಂದ್ರೆ ಅಲ್ಲೆಲ್ಲ ಮೋಸ ಮಾಡ್ಕೊಂಡು ಗೇಮ್ ಗೆದ್ದವ್ರಿಗೇನೆ ದುನಿಯಾ. ಕೊನೆಯದಾಗಿ ಧನರಾಜ್ ಅವ್ರ ಬಗ್ಗೆ ಮಾತಾಡೋಣ. ಧನರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗ್ತಾರೆ. ಆಮೇಲೆ ಅವ್ರು ಮೋಸ ಮಾಡಿದ್ದು ಅಂತ ಅವರೇ ಒಪ್ಕೊಳ್ತಾರೆ. ಗ್ರೇ ಏರಿಯಾ ಅಂತ ಹೇಳ್ತಾರೆ, ಬಟ್ ಅದು ಗ್ರೇ ಏರಿಯಾ ಆಗಿಲ್ಲ. ಕ್ಲಿಯರ್ಲಿ ಎಲ್ಲೋ ಈ ಬಿಗ್ ಬಾಸ್ ಅವರು ಮೀಮ್ಸ್ ನೋಡ್ಬಿಟ್ಟು ಆಮೇಲೆ ಡಿಸಿಷನ್ ತಗೊಂಡ್ರ, ಮುಂಚೆ ಯಾಕೆ ತಗೊಂಡಿಲ್ಲ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ತ್ರಿವಿಕ್ರಮ್ ಅವ್ರು ಮಾಡಿದಾಗ ನಿಲ್ಸ್ಬಿಟ್ಟು ರೀಗೇಮ್ ಮಾಡಿಸಿದ್ರು ಅವರು. ಧನರಾಜ್ ಅವ್ರದ್ದು ಇದನ್ನ ಅನೌನ್ಸ್ ಮಾಡಾದ್ಮೇಲೆ ಇವಾಗ ಎಲಿಮಿನೇಷನ್ ಆಗೋ ಮುಂಚೆ ಅವರು ಅದನ್ನ ಹೇಳ್ತಾ ಇದೆ, ಧನರಾಜ್ ಅವ್ರು ಮೋಸ ಮಾಡಿದ್ರು ಅಂತ. ಅಟ್ಲೀಸ್ಟ್ ಹೇಳಿದ್ರು ಅಂತ ನನ್ ಖುಷಿ ಇದೆ. ಬಿಕಾಸ್ ರೂಲ್ಸ್ ಆರ್ ದ ಸೇಮ್ ಫಾರ್ ಎವ್ರಿಬಡಿ. ಹೌದು, ಧನರಾಜ್ ಅವರು ಸ್ವಲ್ಪ ಮುಗ್ಧರು, ತುಂಬಾ ಆನೆಸ್ಟ್ ಆಗಿ ಆಡ್ತಾರೆ, ಅದು ಪ್ರಾಮಾಣಿಕತೆ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇತ್ತು. ಆತರ ಎಲ್ಲ ಇತ್ತು. ಬಟ್ ಹಾಗಿದ್ರೆ ಈ ವಿಷಯದಲ್ಲೂ ಅದನ್ನ ತೋರ್ಸ್ಬೇಕಾಗಿತ್ತು ಅವರು. ಇನ್ನೊಂದೇನಂದ್ರೆ ಮುಗ್ಧತೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ಅವ್ರು ಒಪ್ಕೊಂಡ್ಬಿಟ್ರು, ನೋಡ್ದೆ ಮಿರರ್ ಅಲ್ಲಿ ನೋಡ್ದೆ ಗ್ರೇ ಏರಿಯಾ ಅಂತ ಆತರ ಒಪ್ಕೊಂಡ್ರು. ಬಟ್ ನನ್ಗಿರೋ ಕ್ವೆಶನ್ ಮಾರ್ಕ್ ಏನಂದ್ರೆ, ಅವರು ಬಿಗ್ ಬಾಸ್ಗೆ ಹೇಳ್ತಾರೆ, ಬಿಗ್ ಬಾಸ್ ನನ್ಗೆ ಇವಾಗ ನಾಮಿನೇಟ್ ಮಾಡ್ಬಿಡಿ ಅಂತ. ಬಟ್ ಅದು ಅವರು ಮಿಡ್ ವೀಕ್ ಇಂದ ಪಾರ್ ಆಗಿದ್ದಾರೆ ಅಂತ ಡಿಕ್ಲೇರ್ ಮಾಡಾದ್ಮೇಲೆ ಅವ್ರದ್ದು ವೋಟಿಂಗ್ ಲೈನ್ ಅಂತೂ ಓಪನ್ ಇರ್ಲಿಲ್ಲ ನನ್ನ ಪ್ರಕಾರ. ಸೊ ಅವ್ರು ಅಕಸ್ಮಾತ್ ಬಿಗ್ ಬಾಸ್ ಇವ್ರಿಗೆ ಓಕೆ ನಾಮಿನೇಟ್ ಮಾಡ್ತೀವಿ ಅಂತ ಹೇಳಿದ್ರು, ಯಾವ ವೋಟ್ ಮೇಲೆ, ಯಾವ ಬೇಸಿಸ್ ಮೇಲೆ ಅವ್ರನ್ನ ಕಾಪಾಡಕ್ ಆಗುತ್ತೆ? ಚೆನ್ನಾಗ್ ಆಡಿದ್ರು ಆಟ. ಅದೊಂದು ಯಾಕೋ ಇಷ್ಟು ದಿನ ಹುಷಾರಾಗಿತ್ತಿದ್ರು ಧನರಾಜ್ ಅವರು, ಅದೊಂದು ಯಾಕೆ ತಪ್ಪು ಮಾಡ್ಬಿಟ್ರು ಅಂತ ನನಗೂ ಅನ್ಸ್ತಾ ಇತ್ತು. ಬಿಕಾಸ್ ನಾನ್ ಪರ್ಸನಲ್ ಸಪೋರ್ಟ್ ಮಾಡೋದು ಅಂದ್ರೆ ಹನುಮಂತು ಅವರು, ಅದು ಬಿಟ್ರೆ ಧನರಾಜ್.
ಬಿಕಾಸ್ ಧನರಾಜ್ ಅವ್ರು ಬಂದು ನಮ್ಮ ಕ್ಯಾಟಗರಿಯಿಂದ ಬಂದವರು, ರೀಲ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಕ್ಯಾಟಗರಿಯಿಂದ ಬಂದವರು, ಕಾಂಟೆಂಟ್ ಕ್ರಿಯೇಷನ್ ಬಂದವರು. ಯಾರು 2 ವಾರ 3 ವಾರ 2 ವಾರದ ಮೇಲೆ ಇರ್ಲಿಲ್ಲ ಅನ್ಕೋತೀನಿ, 3 ವಾರದ ಮೇಲೆ. ಬಟ್ ಇವರು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಅವರ ಒಳ್ಳೆತನದಿಂದ. ಸೊ ಇಷ್ಟು ಒಳ್ಳೆತನ ಇಟ್ಕೊಂಡು ಅಲ್ಲಿಟ್ಕೊಂಡು ನೀಟಾಗಿ ನೋಡ್ಕೊಂಡು ಮಾಡ್ಬಿಟ್ಟು ಬಂದ್ಬಿಟ್ಟು ಹೇಳ್ತಾ ಇದಾರೆ, ನೋಡ್ಕೊಂಡು ಮಾಡಿದೆ ನಾನು ಗ್ರೇ ಏರಿಯಾ ಅಂತ. ಇಲ್ಲಿ ಆ ಆಟದ ರಬ್ಬಸಲ್ಲಿ ಮರ್ತ್ಬಿಟ್ರೆ ಅವರು ಇದನ್ನ ನೋಡ್ಕೊಂಡು ಮಾಡ್ತಾರೆ ಅಂತ. ಸೊ ಎನಿವೇಸ್ ಅದೊಂದು ಚಿಕ್ಕ ತಪ್ಪಾಗಿದೆ, ಅವ್ರು ಒಪ್ಕೋತಾರೆ ಕೂಡ ತಪ್ಪಾಗಿದೆ, ನನ್ನ ನಾಮಿನೇಟ್ ಮಾಡಿ ಅಂತ. ಏನಾಗುತ್ತೆ ನೋಡೋಣ. ಅದರ್ವೈಸ್ ತುಂಬಾ ಚೆನ್ನಾಗಿ ಆಟಾಡೋದು ಧನರಾಜ್ ಅವರು. ಅವ್ರು ಸಿಕ್ಕಿದ್ದ ಚಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗೆದ್ರು ಅಂತ ಅನ್ಕೋತೀನಿ ನಾನು. ಅವ್ರದೇ ತರ ಟಾಪ್ ಅವರೇ ಇದ್ದಿದ್ದು. ಬಟ್ ಇನ್ನೊಂದೇನಂದ್ರೆ 1ನೇ ಸ್ಥಾನ ಗೆದ್ದಿರೋರು ಬೇರೆ ಯಾರ್ದಾದ್ರು ಪ್ಲೇಯರ್ದು 50% ಪಾಯಿಂಟ್ ತಗೋಬೇಕು ಅಂತ ವಿಷಯ ಬಂದಾಗ ಅವ್ರು ಭವ್ಯ ಅವ್ರದ್ದು ತಗೊಂಡಾದ್ಮೇಲೆ ಭವ್ಯ ಅವ್ರು ಹೇಳ್ತಾರೆ ನಂದು ಯಾಕೆ ತಗೊಂಡ್ರು ಅಂತ ಎಲ್ಲ ಹೇಳ್ತಾರೆ. ಅವಾಗ ನಂಗೆ ಅನ್ಸ್ತು ಭವ್ಯ ಅವ್ರಿಗೂ ಅದು ಆಪರ್ಚುನಿಟಿ ಸಿಕ್ಕಿದ್ರೆ ಅವರು ಅದೇ ಮಾಡೋರಲ್ವಾ ಅಂತ. ಅಂದ್ರೆ ನನಗೆ ಈ ಪಾಯಿಂಟ್ಸ್ ಗಳಿಂದ ಒಬ್ಬ ವಿನ್ನರ್ ನ ಉಪಯೋಗಿಸ್ಕೊಳಕ್ಕೆ ಇದ್ದಿದ್ರೆ ಇದು ಪರ್ಟಿಕ್ಯುಲರ್ ಎಂಟೈರ್ ಆಕ್ಟಿವಿಟಿಯಿಂದ ಪಾಯಿಂಟ್ಸ್ ಗಳಿಂದ ಫಸ್ಟ್ ಬಂದವನಿಗೆ ಮಾತ್ರ ಒಂದು ಉಪಯೋಗ ಇದೆ ಅಂತಂದ್ರೆ 4 ಜನಕ್ಕೆ ಏನೇ ಪಾಯಿಂಟ್ಸ್ ಕೊಟ್ರು ಅವ್ರಿಗೆ ಏನಾದ್ರು ಒಂದು ಉಪಯೋಗ ಇರ್ಬೇಕು. ಅಂದ್ರೆ ಅದು ಕಾಂಪಿಟೇಷನ್ ಅಲ್ಲಿ ಇದಾರೆ ಅಂತ ಸೆಕೆಂಡ್ ಬಂದ್ರೆ ಪಾಪ ಏನಾದ್ರು ಕೊಡ್ಬೇಕಾದ್ರೆ ಮಾಡ್ಬೇಕು ಅಂತ ನಂದ್ರು. ನೆಕ್ಸ್ಟ್ ವೀಕ್ ಅಲ್ಲಿ ಏನೋ ಮಾಡಬಹುದು ಅಂತ ನಾನು ಮುಗೀತಾ. ಹಾಗೆ ಚೈತ್ರ ಅವ್ರು ಹೋಗೋದು ಎಲ್ಲೋ ಒಂದ್ ಕಡೆ ಆಬ್ವಿಯಸ್ ಆಗಿತ್ತು ಅಂತ ಅನ್ಸುತ್ತೆ ಅಲ್ವಾ? ಆಬ್ವಿಯಸ್ ಆಗಿತ್ತು, ಅವ್ರಿಗೆ ಗೊತ್ತಿದ್ದು ಪಾಪ ಇಷ್ಟು ದಿನ ಕಿಚ್ಕೊಂಡಿರ್ಬೇಕಾದ್ರೆ ಏನು ಮಾಡ್ಲಿಲ್ಲ ಅಂತ ಮಾತಾಡ್ಬೇಕಾದ್ರೆ ಯಾವಾಗ ಸೈಲೆಂಟ್ ಆಗ್ಬಿಟ್ರು ಉತ್ತಮವಾಗಿ ಕಳ್ಸ್ಬಿಟ್ರು ಆಚೆ. ಓ ಮತ್ತೆ ಹಿಂದಿನ ಸೀಸನ್ ಅಲ್ಲಿ ಹಳೆ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ ಬಂದು ಈ ಸೀಸನ್ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ ಇನ್ನ ಬಂದಿಲ್ಲ. ಈ ವಾರ ಒಂದ್ ದಿನ ಬಂದು ಹೋಗ್ಬೋದು, ಈ ವಾರ ಬಂದು ಹೋಗ್ತಾರ ಅನ್ಸುತ್ತೆ. ಅಟ್ಲೀಸ್ಟ್ ಅದಾದ್ಮೇಲಾದ್ರೂ ಇವ್ರಿಗೆ ಎಲ್ಲಾದ್ರಲ್ಲೂ ಒಂದು ಹೊಸ ಎನರ್ಜಿ ತುಂಬುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲ ನನಗನ್ಸ್ದಂಗೆ ಅಲ್ಲಿ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ನಾನು ಮಾಡ್ತಿರೋದೇ ಕರೆಕ್ಟು, ಇರೋದೇ ಕರೆಕ್ಟು, ನಾನು ಇರೋದೇ ಹಿಂಗೆ, ಯಾರು ಏನ್ ಬೇಕಾದ್ರೂ ಹೇಳಿ ಅಂತ. ನಂಗೆ ಒಂದು ಇಷ್ಟ ಆಗಿತ್ತು ಅಂತಂದ್ರೆ ಚೈತ್ರ ಅವ್ರು ಆಚೆ ಬಂದಾಗ ಒಂದು ವಾವ್ ಮೊಮೆಂಟ್ ಹಂಗೆ ಫುಲ್ ಎಮೋಷನಲ್ ಟಚ್ ಆಗಿತ್ತು. ಅಂದ್ರೆ ಚೈತ್ರ ಅವ್ರು ಅಳ್ತಾ ಇರ್ತಾರೆ, ಸುದೀಪ್ ಸರ್ ಅವ್ರು ಕಣ್ಣು ಒರೆಸ್ತಾರೆ, ಕಣ್ಣು ಒರೆಸ್ಬಿಟ್ಟು ಚೆನ್ನಾಗ್ ಆಡಿದ್ರಿ ನೀವು ಅಂತಾರೆ. ಅದೊಂದು ಲೈಕ್ ವಾವ್ ಸರ್ ಗೆಸ್ಟ್ ಸುದೀಪ್ ಸರ್, ಸಾಕ್ ಒಳ್ಳೆ ಗೆಸ್ಟ್ ಅದು ಸುದೀಪ್ ಸರ್ ಕಡೆಯಿಂದ. ಕೊನೆದಾಗಿ ಯಾರು ಎಲಿಮಿನೇಟ್ ಆಗ್ತಾರೆ ಮಿಡ್-ವೀಕ್? ನನ್ನ ಪ್ರಕಾರ ಗೌತಮಿ ಅವರೇ. ಫಸ್ಟ್ ಆಫ್ ಆಲ್ ಮಿಡ್-ವೀಕ್ ಎಲಿಮಿನೇಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದ್ರೆ ಯಾಕೆ ಸಂಕ್ರಾಂತಿ ಹಬ್ಬದ ದಿನ ಪಾಪ ಅವ್ರನ್ನೆಲ್ಲ ಎಬ್ಬಡಿಸ್ಬಿಟ್ಟು 4 ಜನ ನಿಲ್ಲಿಸ್ಬಿಟ್ಟು ಮೊನ್ನೆ ನೀವು ಇವತ್ತು ಹೋಗ್ತಾ ಇಲ್ಲ, ನೀವು ಇವತ್ತು ಹೋಗ್ತಾ ಇಲ್ಲ ಅಂತಾರೆ. ಪ್ರತಿ ಸಲ ಭವ್ಯ ಬಿಗ್ ಬಾಸ್ ಯಾಕೆ ನಂಗೆ ಹೆಂಗ್ ಮಾಡ್ತೀರಾ? 3ನೇ ಜೊತೆ 4ನೇ ಜೊತೆ ಹಿಂಗ್ ಮಾಡ್ತಾ ಇದಾರೆ ಅನ್ಸುತ್ತೆ. ಅವಾಗ್ಲೇ ಹೇಳಿದ ಪ್ರಕಾರ ಐ ಥಿಂಕ್ ನಂಗೆ ಅನ್ಸ್ತಾ ಗೌತಮಿನೇ ಹೋಗ್ಬೋದು, ಇಲ್ಲ ಗೌತಮಿ ಅವರು ಇಲ್ಲ ಮಂಜಣ್ಣ ಅವರು, ಯಾರೋ ಒಬ್ರು ಹೋಗ್ತಾರೆ. ವೀಕೆಂಡ್ ಅಲ್ಲಿ ಯಾರು ಹೋಗ್ತಾರೆ? ನನಗೆ ಅನ್ಸ್ದಂಗೆ ಇವಾಗ ಮಿಡ್-ವೀಕ್ ಅಲ್ಲಿ ಗೌತಮಿ ಹೋಗ್ಬೋದು, ವೀಕೆಂಡ್ ಅಲ್ಲಿ ಮಂಜಣ್ಣ ಹೋಗ್ತಾರೆ. ನಿನ್ ಪ್ರಕಾರ? ಮಿಡ್-ವೀಕ್ ಗೌತಮಿ ಅವ್ರು ಹೋಗ್ಬೋದಿದ್ರೆ, ಮಿಡ್-ವೀಕ್ ಇರಲ್ಲ ಅಂದ್ರೆ ವೀಕೆಂಡ್ ಅಲ್ಲೇ ಗೌತಮಿ ಅವ್ರು ಹೋಗ್ಬೋದು ಅಂತ ಅನ್ಸ್ತಾ ಇದೆ. ಇಲ್ಲಾಂದ್ರೆ ಧನರಾಜ್ ಅವ್ರು ಹೋಗ್ಬೋದಾ ಅಂತ ಎಲ್ಲೋ ಒಂಚೂರು ಡೌಟ್ ಇದೆ, ಬಟ್ ಐ ಆಮ್ ನಾಟ್ ಶ್ಯೂರ್. ನೋಡೋಣ. ನಂದೊಂದು ಲಾಸ್ಟ್ ಪಾಯಿಂಟ್ ಇದೆ ಗೈಸ್, ಇದು ನಮ್ಮ ರಿವ್ಯೂ, ಹಾನೆಸ್ಟ್ ರಿವ್ಯೂ ನಮ್ದು. ಯಾವ್ದು ಬಯಾಸ್ ಇಲ್ಲ, ಯಾರಿಗೂ ನಾವು ಫೇವರ್ ಆಗಿ ಮಾತಾಡ್ತಿಲ್ಲ. ಆದಷ್ಟು ನಮಗೆ ಏನ್ ಕಾಣಿಸುತ್ತೆ ಅದ್ರ ಬಗ್ಗೆ ಹೇಳ್ತೀವಿ. ಇದು ಕೆಲವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ, ಕೆಲವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಒಪ್ಕೊಂತೀನಿ. ಅದು ಅವ್ರವ್ರ ಅನ್ಸಿಕೆ. ಅವ್ರ ಅನ್ಸಿಕೆನ ನೀಟಾಗಿ ಚೆನ್ನಾಗಿ ಪಾಯಿಂಟ್ ಮುಖಾಂತರ ಬರೆದು ಕಮೆಂಟ್ ಮಾಡ್ತಾರೆ. ಇನ್ನು ಕಮೆಂಟ್ ಮಾಡಿ, ನಮ್ ಕಡೆದ ಏನೇ ತಪ್ಪಿದ್ರು ನಾವು ಕರೆಕ್ಟ್ ಮಾಡ್ಕೋತೀವಿ. ಬಟ್ ನಮ್ ಕಡೆಯಿಂದ ಹಾನೆಸ್ಟ್ ರಿವ್ಯೂ ಕೊಡೋದನ್ನ ನಾವಂತೂ ಬಿಡಲ್ಲ. ಎಲ್ರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಬೇಜಾರು ಆಗಿದೆ ನಾವು ಮಾತಾಡೋದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ನಂಗೆ ಕ್ಷಮಿಸ್ಬಿಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಪ್ರೀತಿಯಿಂದ ಫ್ರೀ ಆಗಿ ಆರಾಮಾಗಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆದಷ್ಟು ಎಲ್ಲ ಕಮೆಂಟ್ನ ಓದಕ್ಕೆ ಟ್ರೈ ಮಾಡ್ತೀವಿ. ಕರೆಕ್ಟ್ ವರ್ಡ್. ಇವಾಗ ಇರೋ ಪ್ಲೇಯರ್ಸ್ಗೆ ಎಲ್ರಿಗೂ ಅವ್ರದವ್ರದೇ ಫ್ಯಾನ್ ಬೇಸ್ ಇರುತ್ತೆ. ಸೊ ಒಬ್ಬರ ಬಗ್ಗೆ ಒಂದು ಮಾತಾಡಿದಾಗ ಇನ್ನೊಬ್ಬರಿಗೆ ಬೇಜಾರಾಗೋದಿದ್ದೇ ಇರುತ್ತೆ. ಸೊ ವಿ ಡೆಫಿನೆಟ್ಲಿ ಕೆನಾಟ್ ಸ್ಯಾಟಿಸ್ಫೈ ಎವ್ರಿಬಡಿ, ಬಟ್ ಅಟ್ ಲೀಸ್ಟ್ ನಾವು ನಮ್ಮ ಕಡೆಯಿಂದ ಆನೆಸ್ಟ್ ಆಗಿದ್ದೀವಿ ಅಂತ ನಮ್ಮಿಬ್ಬರಿಗೆ ಸಮಾಧಾನ ಇದೆ. ಎನಿವೇಸ್ ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.